ಒಂದನೇ ಪಾಠ ಆವರ್ತಕ ಪಟ್ಟಿ ಮತ್ತು ಇಲೆಕ್ಟ್ರಾನ್ ವಿನ್ಯಾಸ. ವಲಯಗಳು ಕೆ, ಎಲ್, ಎಂ, ಎನ್. ಕೆ ಒಂದನೇ ವಲಯ, ಎಲ್ ಎರಡನೇ ವಲಯ, ಎಂ ಮೂರನೇ ವಲಯ, ಎನ್ ನಾಲ್ಕನೇ ವಲಯ. ಕೆ ವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 2, ಎಲ್ ವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 8, ಎಂ ವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 18, ಎನ್ ವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 32. ಉಪವಲಯಗಳು ಎಸ್, ಪಿ, ಡಿ, ಎಫ್. ಎಸ್ನಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 2, ಪಿ ಉಪವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 6, ಡಿ ಉಪವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 10, ಎಫ್ ಉಪವಲಯದಲ್ಲಿ ಹಿಡಿಯಬಹುದಾದ ಇಲೆಕ್ಟ್ರಾನುಗಳ ಸಂಖ್ಯೆ 14. ಒಂದನೇ ವಲಯದಲ್ಲಿ ಒಂದು ಉಪವಲಯ, ಒಂದು ಎಸ್. ಎರಡನೇ ವಲಯದಲ್ಲಿ 2 ಉಪವಲಯ, 2 ಎಸ್ ಮತ್ತು 2 ಪಿ. ಮೂರನೇ ವಲಯದಲ್ಲಿ 3 ಉಪವಲಯ, 3 ಎಸ್, 3 ಪಿ, 3 ಡಿ. ನಾಲ್ಕನೇ ವಲಯದಲ್ಲಿ 4 ಉಪವಲಯ, 4 ಎಸ್, 4 ಪಿ, 4 ಡಿ ಮತ್ತು 4 ಎಫ್. ಇನ್ನು ಉಪವಲಯ ಚೈತನ್ಯ ಮಟ್ಟದ ಆರೋಹಣ ಕ್ರಮ. 1 ಎಸ್ಗೆ ಕಡಿಮೆ ಚೈತನ್ಯ, ನಂತರ ಚೈತನ್ಯ ಹೆಚ್ಚಾಗ್ತಾ ಹೋಗ್ತದೆ. 2 ಎಸ್, 2 ಪಿ, ಈ ರೀತಿಯಾಗಿ ಚೈತನ್ಯ ಹೆಚ್ಚಾಗ್ತಾ ಹೋಗ್ತದೆ. ನಾವು ಚೈತನ್ಯ ಮಟ್ಟದ ಆರೋಹಣ ಕ್ರಮದಲ್ಲಿ ಉಪವಲಯಗಳನ್ನು ಬರೆಯುವಾಗ 1 ಎಸ್, 2 ಎಸ್, 2 ಪಿ, 3 ಎಸ್, 3 ಪಿ, 4 ಎಸ್, 3 ಡಿ, 4 ಪಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರದ ರೀತಿಯಲ್ಲಿ ನಮಗೆ ಉಪವಲಯ ಚೈತನ್ಯ ಮಟ್ಟದ ಆರೋಹಣ ಕ್ರಮದಲ್ಲಿ ಉಪವಲಯಗಳನ್ನು ಬರೆಯಲು ಸಾಧ್ಯವಾಗುತ್ತದೆ. ಉಪವಲಯ ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವ ಕ್ರಮ. ಉದಾಹರಣೆಗೆ ಹೈಡ್ರೋಜನ್, 1 ಹೈಡ್ರೋಜನ್ 1. ಇಲ್ಲಿ ಪರಮಾಣು ಸಂಖ್ಯೆ 1, ದ್ರವ್ಯರಾಶಿ ಸಂಖ್ಯೆ 1. ಇದರ ಉಪವಲಯ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವಾಗ 1s1 ಅಥವಾ 1s1 ಅಂತ ಹೇಳಿ ನಾವು ಬರೀತೇವೆ. ಇಲ್ಲಿ ಎಡಭಾಗದಲ್ಲಿ ಬರೆದಿರುವಂತಹ 1 ವಲಯದ ಸಂಖ್ಯೆಯನ್ನು, ನಂತರ ಬರೆದಿರುವ ಎಸ್ ಉಪವಲಯವನ್ನು, ಎಸ್ ನ ಮೇಲೆ ಬರೆದಿರುವುದು ಇಲೆಕ್ಟ್ರಾನುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಉಪವಲಯ ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಶ್ರೇಷ್ಠ ಅನಿಲದ ಸಂಕೇತವನ್ನು ಬಳಸಬೇಕು. 2p6 ವರೆಗೆ ಸಂಕೇತ NE ಉಪಯೋಗಿಸಬಹುದು. 3p6 ವರೆಗೆ ಸಂಕೇತ AR ಉಪಯೋಗಿಸಬಹುದು. 4p6 ವರೆಗೆ ಸಂಕೇತ KR ಉಪಯೋಗಿಸಬಹುದು. ಈ ರೀತಿಯಾಗಿ ಉಪವಲಯ ಇಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ ಶ್ರೇಷ್ಠ ಅನಿಲದ ಸಂಕೇತವನ್ನು ಬಳಸಬಹುದು. ಪೂರ್ಣ ತುಂಬಿದ ಡಿ ಉಪವಲಯ D10 ಅಥವಾ ಅರ್ಧ ತುಂಬಿದ ಡಿ ಉಪವಲಯ D5 ಹೆಚ್ಚು ಸ್ಥಿರತೆಯನ್ನು ಹೊಂದಿದೆ. ಕ್ರೋಮಿಯಂ, ತಾಮ್ರ, Mb ಪರಮಾಣುಗಳ ಸಬ್ಶೆಲ್ ಇಲೆಕ್ಟ್ರಾನ್ ವಿನ್ಯಾಸಗಳಲ್ಲಿ ಡಿ ಸಬ್ಶೆಲ್ನಲ್ಲಿ ಅರ್ಧ ತುಂಬಿರುವ ಅಥವಾ ಪೂರ್ಣ ತುಂಬಿರುವ ಸ್ಥಿತಿಯು ಅಧಿಕ ಸ್ಥಿರತೆಯನ್ನು ಪ್ರದರ್ಶಿಸುತ್ತದೆ. ಇನ್ನು ಬ್ಲಾಕ್, ಕೊನೆಯ ಇಲೆಕ್ಟ್ರಾನ್ ತುಂಬುವ ಉಪವಲಯ, ಗುಂಪು, ಆವೃತ್ತಿ ವಿಶೇಷತೆ. ಇದನ್ನು ಹೇಗೆ ಕಂಡುಹಿಡಿಯುವುದಂತೇಳಿ ನೋಡುವ. ಬ್ಲಾಕ್ ಎಸ್, ಕೊನೆಯ ಇಲೆಕ್ಟ್ರಾನ್ ಎಸ್ ಉಪವಲಯದಲ್ಲಿ ತುಂಬಿದ್ರೆ ಅದು ಎಸ್ ಬ್ಲಾಕ್ ಆಗಿರ್ತದೆ. ಅದರಲ್ಲಿ ಗುಂಪಿನ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಬಾಹ್ಯ ಎಸ್ ಸಬ್ಶೆಲ್ನ ಇಲೆಕ್ಟ್ರಾನುಗಳ ಸಂಖ್ಯೆಯಾಗಿದೆ ಗುಂಪಿನ ಸಂಖ್ಯೆ. ಆವೃತ್ತಿ ಅತ್ಯಂತ ಹೊರಗಿನ ಶೆಲ್ಲಿನ ಸಂಖ್ಯೆ ಆವೃತ್ತಿ. ವಿಶೇಷತೆ: ಒಂದು ಲೋಹಿಯ ಸ್ವಭಾವ, ಕಡಿಮೆ ಅಯೋನೀಕರಣ ಚೈತನ್ಯ, ಕಡಿಮೆ ಇಲೆಕ್ಟ್ರೋನೆಗೆಟಿವಿಟಿ. ಇನ್ನು ಪಿ ಬ್ಲಾಕ್, ಕೊನೆ ಇಲೆಕ್ಟ್ರಾನ್ ಬಂದು ಸೇರುವುದು ಪಿ ಉಪವಲಯಕ್ಕೆ ಆದರೆ ಅದು ಪಿ ಬ್ಲಾಕ್ ಎಂದು ಕರೆಯಲ್ಪಡುತ್ತದೆ. ಗುಂಪನ್ನು ಕಂಡುಹಿಡಿಯುವುದು: ಬಾಹ್ಯ ಪಿ ಸಬ್ಶೆಲ್ನ ಇಲೆಕ್ಟ್ರಾನುಗಳ ಸಂಖ್ಯೆಗೆ 12 ಕೂಡಿಸಬೇಕು. ಆವೃತ್ತಿ ಅತ್ಯಂತ ಹೊರಗಿನ ಶೆಲ್ಲಿನ ಸಂಖ್ಯೆ.
ವಿಶೇಷತೆ: ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಕಂಡುಬರ್ತದೆ. ಹೆಚ್ಚು ಅಯೋನೀಕರಣ ಚೈತನ್ಯ ಇದೆ. ಹೆಚ್ಚು ಇಲೆಕ್ಟ್ರೋನೆಗೆಟಿವಿಟಿ ಇದೆ. ಇನ್ನು ಬ್ಲಾಕ್ ಡಿ, ಕೊನೆ ಇಲೆಕ್ಟ್ರಾನ್ ತುಂಬುವ ಉಪವಲಯ ಡಿ. ಬಾಹ್ಯ ಸಬ್ಶೆಲ್ನ ಇಲೆಕ್ಟ್ರಾನುಗಳ ಸಂಖ್ಯೆ ಮತ್ತು ನೇರ ಹಿಂದಿನ ಡಿ ಶೆಲ್ಲಿನ ಇಲೆಕ್ಟ್ರಾನುಗಳ ಸಂಖ್ಯೆಯನ್ನು ಕೂಡಿಸಿದರೆ ಗುಂಪಿನ ಸಂಖ್ಯೆ ಸಿಗ್ತದೆ. ಅತ್ಯಂತ ಹೊರಗಿನ ಶೆಲ್ಲಿನ ಸಂಖ್ಯೆ ಆವೃತ್ತಿ ಸಂಖ್ಯೆ ಆಗಿದೆ. ಡಿ ಬ್ಲಾಕ್ ಮೂಲವಸ್ತುಗಳು ವ್ಯತ್ಯಸ್ತ ಉತ್ಕರ್ಷಣಾ ಸ್ಥಿತಿಯನ್ನು ಪ್ರದರ್ಶಿಸುತ್ತದೆ. ವರ್ಣಯುಕ್ತ ಯೌಗಿಕಗಳನ್ನು ಉಂಟು ಮಾಡುತ್ತದೆ. ವರ್ಣಯುಕ್ತ ಯೌಗಿಕಗಳು ಉಂಟು ಮಾಡಲಿಕ್ಕೆ ಕಾರಣ ಏನು? ಅದರಲ್ಲಿ ಅಡಕವಾಗಿರುವಂತಹ ಡಿ ಬ್ಲಾಕ್ನ ಮೂಲವಸ್ತುಗಳ ಅಯಾನುಗಳು ಲೋಹಗಳಾಗಿವೆ. ಚಿತ್ರದಲ್ಲಿ ಎಸ್ ಬ್ಲಾಕ್ ಕೊಟ್ಟಿದ್ದಾರೆ. 1ನೇ ಗುಂಪು, 2ನೇ ಗುಂಪು ಎಸ್ ಬ್ಲಾಕ್. ಡಿ ಬ್ಲಾಕ್ 3ರಿಂದ 12ನೇ ಗುಂಪಿನವರೆಗಿರುವುದು ಡಿ ಬ್ಲಾಕ್ ಮೂಲವಸ್ತುಗಳಂತೇಳಿ ಕರೆಯಲ್ಪಡ್ತದೆ. ಇನ್ನು 13ರಿಂದ 18ನೇ ಗುಂಪಿನವರೆಗಿರುವಂತಹ ಮೂಲವಸ್ತುಗಳು ಪಿ ಬ್ಲಾಕ್ನಲ್ಲಿ ಇರಿಸಲ್ಪಟ್ಟಿದೆ. 18ನೇ ಗುಂಪು ಶ್ರೇಷ್ಠ ಅನಿಲಗಳೆಂದು ಕರೆಯಲ್ಪಡ್ತದೆ. ಇನ್ನು ಎಫ್ ಬ್ಲಾಕ್ ಆವರ್ತಕ ಪಟ್ಟಿಯಲ್ಲಿ ಬೇರೆ ಒಂದು ಕಡೆ ವ್ಯವಸ್ಥಿತಗೊಳಿಸಲ್ಪಟ್ಟಿದೆ. ಇನ್ನು ಎಸ್ ಪಿ ಬ್ಲಾಕ್ಗಳಲ್ಲಿರುವ ಮೂಲವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಾಗ ಹೊರವಲಯದಲ್ಲಿರುವ ಇಲೆಕ್ಟ್ರಾನುಗಳು ಭಾಗವಹಿಸುತ್ತದೆ. ಆದರೆ ಮಧ್ಯಸ್ಥ ಮೂಲವಸ್ತುಗಳ ಹೊರವಲಯದಲ್ಲಿನ ಎಸ್ ಸಬ್ಶೆಲ್ ಮತ್ತು ಅದಕ್ಕಿಂತ ಮೊದಲಿನ ವಲಯದ ಡಿ ಸಬ್ಶೆಲ್ಗಳ ಚೈತನ್ಯಗಳ ನಡುವೆ ಹೆಚ್ಚು ವ್ಯತ್ಯಾಸ ಇಲ್ಲ. ಆದ್ದರಿಂದ ಕೆಲವು ವೇಳೆ ಡಿ ಸಬ್ಶೆಲ್ನ ಇಲೆಕ್ಟ್ರಾನುಗಳು ಕೂಡ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ಆದ್ದರಿಂದ ಮಧ್ಯಸ್ಥ ಮೂಲವಸ್ತುಗಳು ವಿಭಿನ್ನ ಉತ್ಕರ್ಷಣ ಸ್ಥಿತಿಯನ್ನು ಪ್ರದರ್ಶಿಸುತ್ತದೆ. ಮಧ್ಯಸ್ಥ ಮೂಲವಸ್ತುಗಳು ವಿಭಿನ್ನ ಉತ್ಕರ್ಷಣ ಸ್ಥಿತಿಯನ್ನು ಪ್ರದರ್ಶಿಸಲಿಕ್ಕೆ ಕಾರಣ ಇದು. ಎಫ್ ಬ್ಲಾಕ್ ಮೂಲವಸ್ತುಗಳ ವೈಶಿಷ್ಟ್ಯಗಳು. ಡಿ ಬ್ಲಾಕ್ ಮೂಲವಸ್ತುಗಳಂತೆ ಇವುಗಳಲ್ಲಿ ಹೆಚ್ಚಿನವುಗಳು ವಿಭಿನ್ನ ಉತ್ಕರ್ಷಣಾ ಸ್ಥಿತಿಗಳನ್ನು ಪ್ರದರ್ಶಿಸುತ್ತದೆ. ಆಕ್ಟಿನಾಯ್ಡ್ಗಳಲ್ಲಿ ಹೆಚ್ಚಿನವುಗಳು ರೇಡಿಯೋ ಆಕ್ಟಿವ್ ಮೂಲವಸ್ತುಗಳಾಗಿವೆ. ಇವುಗಳಲ್ಲಿ ಹಲವು ಕೃತಕ ಮೂಲವಸ್ತುಗಳಾಗಿವೆ. ಯುರೇನಿಯಂ, ಥೋರಿಯಂ, ಪ್ಲುಟೋನಿಯಂ ಇತ್ಯಾದಿಗಳು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇಂಧನಗಳಾಗಿ ಉಪಯೋಗಿಸಲ್ಪಡ್ತದೆ. ಇವುಗಳಲ್ಲಿ ಹಲವು ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಪ್ರೇರಕಗಳಾಗಿ ಉಪಯೋಗಿಸಲ್ಪಡ್ತದೆ. 2ನೇ ಪಾಠ, ಅನಿಲ ನಿಯಮಗಳು ಮತ್ತು ಮೋಲ್ ಕಲ್ಪನೆ. ಒಂದು ಅನಿಲದ ಗಾತ್ರವು ಅದು ಅಡಕವಾಗಿರುವ ಪಾತ್ರೆಯ ಗಾತ್ರವಾಗಿರುವುದು. ಒಂದು ಯೂನಿಟ್ ವಿಸ್ತೀರ್ಣದಲ್ಲಿ ಪ್ರಯೋಗಿಸಲ್ಪಡುವ ಬಲವು ಒತ್ತಡವಾಗಿದೆ. ಒಂದು ಪದಾರ್ಥದಲ್ಲಿರುವ ಅಣುಗಳ ಸರಾಸರಿ ಗತಿ ಚೈತನ್ಯದ ಪರಿಮಾಣವು ಅದರ ಉಷ್ಣತೆಯಾಗಿದೆ. ಬಾಯ್ಲನ ನಿಯಮ. ಸ್ಥಿರ ಉಷ್ಣತೆಯಲ್ಲಿ ಒಂದು ನಿಶ್ಚಿತ ದ್ರವ್ಯರಾಶಿಯ ಅನಿಲದ ಗಾತ್ರ ಮತ್ತು ಒತ್ತಡವು ವಿಲೋಮಾನುಪಾತದಲ್ಲಿರುವುದು. ಒತ್ತಡವನ್ನು ಪಿ ಎಂದು, ಗಾತ್ರವನ್ನು ವಿ ಎಂದು ಸೂಚಿಸಿದರೆ ಪಿ ಗುಣಿಸು ವಿ ಒಂದು ಸ್ಥಿರ ಸಂಖ್ಯೆಯಾಗಿರುವುದು. ಬಾಯ್ಲನ ನಿಯಮ ಒತ್ತಡ ಮತ್ತು ಗಾತ್ರಕ್ಕೆ ಸಂಬಂಧಪಟ್ಟಿದೆ. ಬಾಯ್ಲನ ನಿಯಮ ಪಿ ಗುಣಿಸು ವಿ ಒಂದು ಸ್ಥಿರ ಸಂಖ್ಯೆಯಾಗಿದೆ. ಅಂದರೆ ಒತ್ತಡ ಹೆಚ್ಚಾದ ಹಾಗೆ ಗಾತ್ರ ಕಡಿಮೆ ಆಗ್ತದೆ, ಒತ್ತಡ ಕಡಿಮೆ ಆದ ಹಾಗೆ ಗಾತ್ರ ಹೆಚ್ಚಾಗ್ತದೆ. ಉದಾಹರಣೆ, ಒಂದು ಅಕ್ವೇರಿಯಂನ ತಳಭಾಗದಿಂದ ಮೇಲೆ ಬರುವ ಒಂದು ವಾಯುಗುಳ್ಳೆಯ ಗಾತ್ರವು ಮೇಲಕ್ಕೆ ಬಂದಂತೆ ಹೆಚ್ಚಾಗುವುದು. ಇಲ್ಲಿ ಅಕ್ವೇರಿಯಂನ ತಳಭಾಗದಲ್ಲಿ ಒತ್ತಡ ಹೆಚ್ಚಿರ್ತದೆ. ಬಾಯ್ಲನ ನಿಯಮಕ್ಕೆ ಅನುಸಾರವಾಗಿ ಒತ್ತಡ ಹೆಚ್ಚಾಗುವಾಗ ಗಾತ್ರ ಕಡಿಮೆ ಆಗ್ತದೆ. ಆದರೆ ತಳಭಾಗದಿಂದ ಮೇಲೆ ಬರುವಾಗ ಒತ್ತಡವು ಕಡಿಮೆ ಆಗಿಕೊಂಡು ಬರ್ತದೆ, ಆಗ ಗಾತ್ರವು ಹೆಚ್ಚಾಗುತ್ತದೆ. ವಾಯು ತುಂಬಿಸಿದ ಬೆಲೂನನ್ನು ನೀರಿನಡಿಗೆ ತಳ್ಳಿದಾಗ ಅದರ ಗಾತ್ರ ಕಡಿಮೆ ಆಗುವುದು. ನೀರಿನಡಿಗೆ ತಳ್ಳಿದಾಗ ಅಂದರೆ ನೀರಿನಡಿಯಲ್ಲಿ ಒತ್ತಡ ಹೆಚ್ಚಿರ್ತದೆ, ಆಗ ಬೆಲೂನ್ನ ಗಾತ್ರ ಕಡಿಮೆ ಆಗುವುದು. ಚಾರ್ಲ್ಸನ ನಿಯಮ. ಸ್ಥಿರ ಒತ್ತಡದಲ್ಲಿ ಒಂದು ನಿಶ್ಚಿತ ದ್ರವ್ಯರಾಶಿಯ ಅನಿಲದ ಗಾತ್ರವು ಕೆಲ್ವಿನ್ ಸ್ಕೇಲ್ನಲ್ಲಿರುವ ಉಷ್ಣತೆಗೆ ಸಮಾನುಪಾತಿಕವಾಗಿರುವುದು.
ಗಾತ್ರವನ್ನು ವಿ ಎಂದು, ಉಷ್ಣತೆಯನ್ನು ಟಿ ಎಂದು ಸೂಚಿಸಿದರೆ ವಿ ಭಾಗಿಸು ಟಿ ಒಂದು ಸ್ಥಿರ ಸಂಖ್ಯೆಯಾಗಿರುವುದು. ಚಾಲ್ಸನ ನಿಯಮಕ್ಕೆ ಅನುಸಾರವಾಗಿ ಗಾತ್ರ ಮತ್ತು ಉಷ್ಣತೆ ಸಮಾನುಪಾತಿಕವಾಗಿದೆ. ಉಷ್ಣತೆ ಹೆಚ್ಚಾದ ಹಾಗೆ ಗಾತ್ರ ಹೆಚ್ಚಾಗ್ತದೆ, ಉಷ್ಣತೆ ಕಡಿಮೆ ಆದ ಹಾಗೆ ಗಾತ್ರ ಕಡಿಮೆ ಆಗ್ತದೆ. ಉದಾಹರಣೆ, ವಾಯು ತುಂಬಿಸಿದ ಬೆಲೂನನ್ನು ಬಿಸಿಲಿನಲ್ಲಿರಿಸಿದರೆ ಅದು ಒಡೆಯುವುದು. ಅವಗ್ಯಾಡ್ರೋ ನಿಯಮ. ಉಷ್ಣತೆ ಮತ್ತು ಒತ್ತಡ ಸ್ಥಿರವಾಗಿರುವಾಗ ಅನಿಲಗಳ ಗಾತ್ರವು ಅಣುಗಳ ಸಂಖ್ಯೆಗೆ ಸಮಾನುಪಾತಿಕವಾಗಿರುವುದು. ಅಣುಗಳ ಸಂಖ್ಯೆ ಹೆಚ್ಚಾದಾಗ ಗಾತ್ರ ಹೆಚ್ಚಾಗ್ತದೆ, ಅಣುಗಳ ಸಂಖ್ಯೆ ಕಡಿಮೆ ಆಗುವಾಗ ಗಾತ್ರ ಕಡಿಮೆ ಆಗ್ತದೆ. ಇದು ಅವಗ್ಯಾಡ್ರೋ ನಿಯಮ. ವಾಯು ತುಂಬಿಸುವಾಗ ಬೆಲೂನ್ ಹಿಗ್ಗುವುದು. ಅಣುಗಳ ಸಂಖ್ಯೆ ಹೆಚ್ಚಾಗ್ತದೆ ವಾಯು ತುಂಬಿಸುವಾಗ, ಆಗ ಗಾತ್ರವು ಹೆಚ್ಚಾಗ್ತದೆ. 1 ಗ್ರಾಂ ಅಟಾಮಿಕ್ ಮಾಸ್ ಸಮ 6.022 ಗುಣಿಸು 10⁻23 ಪರಮಾಣುಗಳು. ಅಂದರೆ ಇದು ಅವಗಾಡ್ರೋ ಸಂಖ್ಯೆ. 1 ಗ್ರಾಂ ಮೊಲಿಕ್ಯುಲರ್ ಮಾಸ್ ಸಮ 6.022 ಗುಣಿಸು 10⁻3 ಅಣುಗಳು. ಅಂದರೆ ಅವಗ್ಯಾಡ್ರೋ ಸಂಖ್ಯೆ. 1 ಗ್ರಾಂ ಅಟಾಮಿಕ್ ಮಾಸ್ಗಳ ಸಂಖ್ಯೆ ಸಮ ಗ್ರಾಮಿನಲ್ಲಿರುವ ದ್ರವ್ಯರಾಶಿ ಭಾಗಿಸು ಮೂಲವಸ್ತುವಿನ ಗ್ರಾಂ ಅಟಾಮಿಕ್ ಮಾಸ್. ಗ್ರಾಂ ಮೊಲಿಕ್ಯುಲರ್ ಮಾಸ್ಗಳ ಸಂಖ್ಯೆ ಸಮ ಗ್ರಾಮಿನಲ್ಲಿರುವ ದ್ರವ್ಯರಾಶಿ ಭಾಗಿಸು ಪದಾರ್ಥದ ಗ್ರಾಂ ಮೊಲಿಕ್ಯುಲರ್ ಮಾಸ್. ಪರಮಾಣುಗಳ ಸಂಖ್ಯೆ ಮೋಲ್ಗಳಲ್ಲಿ ಸಮ ದ್ರವ್ಯರಾಶಿ ಗ್ರಾಂಗಳಲ್ಲಿ ಭಾಗಿಸು ಗ್ರಾಂ ಅಟಾಮಿಕ್ ಮಾಸ್. ಅಣುಗಳ ಸಂಖ್ಯೆ ಮೋಲ್ಗಳಲ್ಲಿ ಸಮ ದ್ರವ್ಯರಾಶಿ ಗ್ರಾಂಗಳಲ್ಲಿ ಭಾಗಿಸು ಗ್ರಾಂ ಮೊಲಿಕ್ಯುಲರ್ ಮಾಸ್. ಮೋಲ್ಗಳ ಸಂಖ್ಯೆ ಸಮ ಕಣಗಳ ಸಂಖ್ಯೆ ಭಾಗಿಸು ಅವಗ್ಯಾಡ್ರೋ ಸಂಖ್ಯೆ. 1 ಮೋಲ್ ಸಮ 6.022 ಗುಣಿಸು 10⁻23 ಅಂದರೆ ಅವಗ್ಯಾಡ್ರೋ ಸಂಖ್ಯೆ. 1 ಗ್ರಾಂ ಅಟಾಮಿಕ್ ಮಾಸ್ ಇದು 1 ಗ್ರಾಂ ಮೊಲಿಕ್ಯುಲರ್ ಮಾಸ್ಗೆ ಸಮಾನವಾಗಿದೆ. 273 ಕೆಲ್ವಿನ್ ಉಷ್ಣತೆ ಮತ್ತು 1 atm ಒತ್ತಡ ಎಂಬಿಯುಗಳನ್ನು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ STP ಎಂದು ಕರೆಯುತ್ತಾರೆ. STPಯಲ್ಲಿರುವ ಯಾವುದೇ ಒಂದು ಅನಿಲದ 1 ಮೋಲ್ಗೆ 22.4 ಲೀಟರ್ ಗಾತ್ರವಿದೆ. ಇದನ್ನು STPಯಲ್ಲಿ ಮೋಲಾರ್ ಗಾತ್ರವೆಂದು ಕರೆಯುತ್ತಾರೆ. ಇನ್ನು 3ನೇ ಪಾಠ ಕ್ರಿಯಾಶೀಲ ಶ್ರೇಣಿ ಮತ್ತು ವಿದ್ಯುತ್ ರಸಾಯನ ಶಾಸ್ತ್ರ. ಸೋಡಿಯಂ ತಣ್ಣೀರಿನೊಂದಿಗೆ ವರ್ತಿಸ್ತದೆ, ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಮೆಗ್ನೀಷಿಯಂ ತಣ್ಣೀರಿನೊಂದಿಗೆ ವರ್ತಿಸುವುದಿಲ್ಲ, ಬಿಸಿ ನೀರಿನೊಂದಿಗೆ ವರ್ತಿಸ್ತದೆ, ಹೈಡ್ರೋಜನ್ ಬಿಡುಗಡೆ ಆಗ್ತದೆ. ಆದರೆ ಕಾಪರ್ ತಣ್ಣೀರಿನೊಂದಿಗೂ ಬಿಸಿ ನೀರಿನೊಂದಿಗೂ ವರ್ತಿಸುವುದಿಲ್ಲ. ಲೋಹಗಳ ಕ್ರಿಯಾಶೀಲ ಶ್ರೇಣಿ. ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದ್ದನ್ನು ಕ್ರಿಯಾಶೀಲ ಶ್ರೇಣಿ ಅಂತ ಹೇಳ್ತೇವೆ. ಕ್ರಿಯಾಶೀಲ ಶ್ರೇಣಿಯಲ್ಲಿ ಮೇಲ್ಭಾಗದಲ್ಲಿ ಪೊಟ್ಯಾಷಿಯಂ ಇದೆ. ಪೊಟ್ಯಾಷಿಯಂಗೆ ಅತ್ಯಂತ ಹೆಚ್ಚು ಕ್ರಿಯಾಶೀಲತೆ ಇದೆ. ನಂತರ ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ, ನಿಕ್ಕೆಲ್, ತವರ, ಸೀಸ. ಈ ಎಲ್ಲ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಇನ್ನು ತಾಮ್ರ, ಬೆಳ್ಳಿ, ಚಿನ್ನ ಇದು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಬಿಡುಗಡೆಗೊಳಿಸುವುದಿಲ್ಲ. ಇದಕ್ಕೆ ಬೇಕಾಗಿ ಹೈಡ್ರೋಜನ್ ಎಂಬ ಲೋಹವನ್ನು ಮಧ್ಯದಲ್ಲಿ ಇರಿಸಿದ್ದಾರೆ, ಇದನ್ನು ಹೋಲಿಕೆ ಮಾಡಲಿಕ್ಕೆ ಬೇಕಾಗಿ. ಇನ್ನು ಮೇಲ್ಭಾಗದಲ್ಲಿರುವಂತಹ ಮೂಲವಸ್ತುಗಳು, ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಹೆಚ್ಚು ಕ್ರಿಯಾಶೀಲತೆ ಇರುವುದು. ಕೆಳಗೆ ಬಂದ ಹಾಗೆ ಅವುಗಳ ಕ್ರಿಯಾಶೀಲತೆ ಕಡಿಮೆ ಆಯಿಕೊಂಡು ಬರ್ತದೆ.
ಇನ್ನು ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಉತ್ಕರ್ಷಣೆ ನಡೆಯುತ್ತದೆ, ಇನ್ನು ಕೆಳಗಿರುವಂತಹ ಲೋಹಗಳಲ್ಲಿ ಅಪಕರ್ಷಣೆ ನಡೆಯುತ್ತದೆ. ಒಂದು ಸೆಲ್ನಲ್ಲಿ ಮೇಲ್ಭಾಗದಲ್ಲಿರುವಂತಹ ಲೋಹಗಳು ಆ್ಯನೋಡ್ ಆಗಿ ವರ್ತಿಸಿದರೆ ಕೆಳಭಾಗದಲ್ಲಿರುವಂತಹ ಲೋಹಗಳು ಕ್ಯಾಥೋಡ್ ಆಗಿ ವರ್ತಿಸುತ್ತದೆ. ಕ್ರಿಯಾಶೀಲತೆ ಹೆಚ್ಚಿರುವ ಲೋಹವು ಕ್ರಿಯಾಶೀಲತೆ ಕಡಿಮೆ ಇರುವ ಲೋಹಗಳನ್ನು ಅವುಗಳ ಲವಣ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುವುದು. ಇನ್ನು ಗ್ಯಾಲ್ವನಿಕ್ ಸೆಲ್. ರಿಡಾಕ್ಸ್ ಕ್ರಿಯೆಯ ಮೂಲಕ ರಾಸಾಯನಿಕ ಚೈತನ್ಯವನ್ನು ವಿದ್ಯುತ್ ಚೈತನ್ಯವಾಗಿ ಬದಲಾಯಿಸುವ ವ್ಯವಸ್ಥೆ ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟಾಯಿಕ್ ಸೆಲ್. ಚಿತ್ರದಲ್ಲಿ 2 ಬೀಕರ್ ಕೊಟ್ಟಿದ್ದಾರೆ. ಒಂದನೇ ಬೀಕರ್ನಲ್ಲಿ ಜಿಂಕ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಅದರಲ್ಲಿ ಜಿಂಕ್ ದಂಡವನ್ನು ಮುಳುಗಿಸಿ ಇರಿಸಿದ್ದಾರೆ. ಎರಡನೇ ಬೀಕರಿನಲ್ಲಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಅದರಲ್ಲಿ ಕಾಪರ್ ದಂಡವನ್ನು ಮುಳುಗಿಸಿ ಇರಿಸಿದ್ದಾರೆ. ಜಿಂಕ್ ದಂಡ ಮತ್ತು ಕಾಪರ್ ದಂಡವನ್ನು ವೋಲ್ಟ್ ಮೀಟರ್ಗೆ ಜೋಡಿಸಿದ್ದಾರೆ. ಇನ್ನು 2 ಬೀಕರ್ಗಳೊಳಗೆ ಅಯಾನುಗಳ ಪ್ರವಾಹ ಉಂಟಾಗುವುದಕ್ಕೆ ಬೇಕಾಗಿ ಸಾಲ್ಟ್ ಬ್ರಿಡ್ಜ್ ಅನ್ನು ಜೋಡಿಸಿದ್ದಾರೆ. ಇಲ್ಲಿ ಪ್ರವಾಹ ದಿಶೆ, ಇಲೆಕ್ಟ್ರಾನ್ನ ಪ್ರವಾಹ ದಿಶೆ ಜಿಂಕ್ ದಂಡದಿಂದ ಕಾಪರ್ ದಂಡಕ್ಕೆ ಉಂಟಾಗುತ್ತದೆ. ಜಿಂಕ್ ದಂಡ 2 ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಜಿಂಕ್ 2+ ಅಯಾನ್ ಆಗ್ತದೆ. ಉತ್ಕರ್ಷಣೆ ನಡೆಯುವ ಇಲೆಕ್ಟ್ರೋಡ್ ಆ್ಯನೋಡ್ ಆಗಿದೆ. ಆ್ಯನೋಡಿಗೆ ನೆಗೆಟಿವ್ ಚಾರ್ಜ್ ಇರ್ತದೆ. ಜಿಂಕ್ ದಂಡದಿಂದ ಸ್ವತಂತ್ರಗೊಳ್ಳುವ ಇಲೆಕ್ಟ್ರಾನುಗಳು ಬಾಹ್ಯ ಮಂಡಲದ ಮೂಲಕ ತಾಮ್ರದ ದಂಡಕ್ಕೆ ತಲುಪ್ತದೆ. ಈಗ ಜಿಂಕ್ ಇಲೆಕ್ಟ್ರೋಡ್ನಲ್ಲಿ Zn ಗಿವ್ಸ್ Zn2+ +2 ಇಲೆಕ್ಟ್ರಾನ್. ಕಾಪರ್ ಇಲೆಕ್ಟ್ರೋಡ್ Cu2+ +2 ಇಲೆಕ್ಟ್ರಾನ್ ಗಿವ್ಸ್ ಕಾಪರ್. ಉತ್ಕರ್ಷಣೆ ಜರುಗುವ ಇಲೆಕ್ಟ್ರೋಡ್ ಆ್ಯನೋಡ್ ಮತ್ತು ಅಪಕರ್ಷಣೆ ಜರುಗುವ ಇಲೆಕ್ಟ್ರೋಡ್ ಕ್ಯಾಥೋಡ್ ಆಗಿದೆ. ಆ್ಯನೋಡಿಗೆ ನೆಗೆಟಿವ್ ಚಾರ್ಜ್ ಹಾಗೂ ಕ್ಯಾಥೋಡಿಗೆ ಪಾಸಿಟಿವ್ ಚಾರ್ಜ್ ಉಂಟಾಗುವುದು. ವಿದ್ಯುತ್ ವಿಶ್ಲೇಷಣಾ ಸೆಲ್ಲುಗಳು ಜಲೀಯ ದ್ರಾವಣವಾಗಿರುವಾಗ ಮತ್ತು ದ್ರವೀಕೃತ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವ ಮತ್ತು ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪದಾರ್ಥಗಳೇ ಇಲೆಕ್ಟ್ರೋಲೈಟುಗಳು. ಆಮ್ಲಗಳು, ಆಲ್ಕಲಿಗಳು ಮತ್ತು ಲವಣಗಳು ದ್ರವೀಕೃತ ಹಾಗೂ ದ್ರಾವಣ ಸ್ಥಿತಿಯಲ್ಲಿರುವಾಗ ಇಲೆಕ್ಟ್ರೋಲೈಟುಗಳಾಗಿ ಬದಲಾಗುತ್ತವೆ. ವಿದ್ಯುತ್ ಹಾಯಿಸುವಾಗ ಒಂದು ಇಲೆಕ್ಟ್ರೋಲೈಟ್ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಕ್ರಿಯೆಯು ವಿದ್ಯುತ್ ವಿಶ್ಲೇಷಣೆಯಾಗಿದೆ. ಜಲೀಯ ದ್ರಾವಣ ಮತ್ತು ದ್ರವೀಕೃತ ರೂಪದಲ್ಲಿರುವ ಇಲೆಕ್ಟ್ರೋಲೈಟುಗಳಲ್ಲಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುವ ಕಾರಣ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಅಪಕರ್ಷಣೆ ಅಥವಾ ರಿಡಕ್ಷನ್ ಜರುಗುವ ಇಲೆಕ್ಟ್ರೋಡ್ ಕ್ಯಾಥೋಡ್, ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್ ಜರುಗುವ ಇಲೆಕ್ಟ್ರೋಡ್ ಆ್ಯನೋಡ್ ಆಗಿರ್ತದೆ. ವಿದ್ಯುತ್ ವಿಶ್ಲೇಷಣಾ ಸೆಲ್ಲಿನಲ್ಲಿ ಪಾಸಿಟಿವ್ ಇಲೆಕ್ಟ್ರೋಡ್ನಲ್ಲಿ ಉತ್ಕರ್ಷಣೆಯು, ನೆಗೆಟಿವ್ ಇಲೆಕ್ಟ್ರೋಡ್ನಲ್ಲಿ ಅಪಕರ್ಷಣೆಯು ಜರುಗುವುದು. ನೆಗೆಟಿವ್ ಇಲೆಕ್ಟ್ರೋಡ್ ಆದ ಕ್ಯಾಥೋಡಿನ ಕಡೆಗೆ ಆಕರ್ಷಿಸಲ್ಪಡುವ ಪಾಸಿಟಿವ್ ಅಯಾನುಗಳನ್ನು ಕ್ಯಾಟಯಾನುಗಳೆಂದು ಕರೆಯುವರು. ಪಾಸಿಟಿವ್ ಇಲೆಕ್ಟ್ರೋಡ್ ಆದ ಆ್ಯನೋಡಿನ ಕಡೆಗೆ ಆಕರ್ಷಿಸಲ್ಪಡುವ ನೆಗೆಟಿವ್ ಅಯಾನುಗಳನ್ನು ಆ್ಯನಯಾನುಗಳು ಎನ್ನುವರು. ಇನ್ನು ದ್ರವೀಕೃತ ಸೋಡಿಯಂ ಕ್ಲೋರೈಡ್ನ ವಿದ್ಯುತ್ ವಿಶ್ಲೇಷಣೆ ನಡೆಸುವಾಗ ಆ್ಯನೋಡಿನಲ್ಲಿ ಕ್ಲೋರಿನ್ ಲಭಿಸುತ್ತದೆ, ಕ್ಯಾಥೋಡಿನಲ್ಲಿ ಸೋಡಿಯಂ ಲಭಿಸುತ್ತದೆ. ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಶ್ಲೇಷಣೆ ನಡೆಸುವಾಗ ಕ್ಲೋರಿನ್ ಅನಿಲ ಆ್ಯನೋಡಿನಲ್ಲಿ ಲಭಿಸಿದರೆ ಹೈಡ್ರೋಜನ್ ಅನಿಲ ಕ್ಯಾಥೋಡಿನಲ್ಲಿ ಲಭಿಸುತ್ತದೆ. ಇನ್ನು ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಶ್ಲೇಷಣೆ ನಡೆಸುವಾಗ ಸೋಡಿಯಂ ಅಯಾನ್ ಮತ್ತು H3O+ ಅಯಾನ್ ಕ್ಯಾಥೋಡಿನ ಕಡೆಗೆ ಆಕರ್ಷಿಸಲ್ಪಡುವುದು. ಇವುಗಳಿಗಿಂತ ನೀರಿಗೆ ಅಪಕರ್ಷಣ ಒಲವು ಅಧಿಕವಾಗಿರುವುದರಿಂದ ಕ್ಯಾಥೋಡಿನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ.
ಅದೇ ರೀತಿಯಾಗಿ Cl- ಅಯಾನ್ ಮತ್ತು OH- ಅಯಾನ್ ಆ್ಯನೋಡಿನ ಕಡೆಗೆ ಆಕರ್ಷಿಸಲ್ಪಡುವುದು. ಈ ಅಯಾನುಗಳನ್ನು ನೀರನ್ನು ಹೋಲಿಸುವಾಗ ಉತ್ಕರ್ಷಣ ಒಲವು Cl- ಅಧಿಕವಾಗಿರುವುದು. ಆದ್ದರಿಂದ ಆ್ಯನೋಡಿನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆಯಾಗುವುದು. ಇನ್ನು ವಿದ್ಯುತ್ ವಿಶ್ಲೇಷಣೆಯ ಪ್ರಾಯೋಗಿಕ ಉಪಯೋಗಗಳು. ಒಂದನೆಯದು ಲೋಹಗಳ ಉತ್ಪಾದನೆ. ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸೋಡಿಯಂ, ಅಲ್ಯೂಮಿನಿಯಂ ಈ ಲೋಹಗಳನ್ನು ಉತ್ಪಾದಿಸಲು ಅವುಗಳ ಯೌಗಿಕಗಳನ್ನು ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಲಾಗುವುದು. ಎರಡನೆಯದು ಅಲೋಹಗಳ ಉತ್ಪಾದನೆ. ಅಲೋಹಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲು ವಿದ್ಯುತ್ ವಿಶ್ಲೇಷಣೆಯನ್ನು ಉಪಯೋಗಿಸಬಹುದು. ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಮುಂತಾದವುಗಳು ಈ ರೀತಿಯಾಗಿ ಉತ್ಪಾದಿಸಲ್ಪಡುವ ಅಲೋಹಗಳಾಗಿವೆ. ಯೌಗಿಕಗಳನ್ನು ಉತ್ಪಾದಿಸಲು ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮುಂತಾದ ಯೌಗಿಕಗಳನ್ನು ನಿರ್ಮಿಸಲು ವಿದ್ಯುತ್ ವಿಶ್ಲೇಷಣೆಯನ್ನು ಉಪಯೋಗಿಸಬಹುದು. ನಾಲ್ಕನೆಯದು ಲೋಹಗಳ ಶುದ್ಧೀಕರಣ. ಕಾಪರ್, ಚಿನ್ನ ಮುಂತಾದ ಲೋಹಗಳನ್ನು ಶುದ್ಧೀಕರಿಸುವುದು ವಿದ್ಯುತ್ ವಿಶ್ಲೇಷಣೆಯ ಆಧಾರದಲ್ಲಿ ಆಗಿದೆ. ಇಲೆಕ್ಟ್ರೋಪ್ಲೇಟಿಂಗ್. ವಿದ್ಯುತ್ ವಿಶ್ಲೇಷಣೆಯ ಮೂಲಕ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಆವರಣ ಕೊಡುವ ರೀತಿಯು ಇಲೆಕ್ಟ್ರೋಪ್ಲೇಟಿಂಗ್. ಲೋಹಗಳ ಸೌಂದರ್ಯವನ್ನು ಹೆಚ್ಚಿಸಲು ಮತ್ತು ಲೋಹಗಳ ಕೊರೆತವನ್ನು ತಡೆಗಟ್ಟಲು ಈ ತೆಳ್ಳಗಿನ ಆವರಣಕ್ಕೆ ಸಾಧ್ಯವಾಗುವುದು. ಆವರಣಗೊಳಿಸಬೇಕಾದ ವಸ್ತುವನ್ನು ಶುಚಿಗೊಳಿಸಿ ಬ್ಯಾಟರಿಯ ನೆಗೆಟಿವ್ ಧ್ರುವಕ್ಕೂ ಲೇಪಿಸಬೇಕಾದ ಲೋಹವನ್ನು ಪಾಸಿಟಿವ್ ಧ್ರುವಕ್ಕೂ ಜೋಡಿಸಲಾಗುವುದು. ಲೇಪನಗೊಳಿಸಬೇಕಾದ ಲೋಹ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ಉಪಯೋಗಿಸುವರು. ಉದಾಹರಣೆಗೆ ಕಬ್ಬಿಣದ ಬಳೆಗೆ ತಾಮ್ರದ ಲೇಪನ ಮಾಡುವುದಕ್ಕೆ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ತೆಗೆದುಕೊಳ್ಳುತ್ತಾರೆ. ಯಾವುದನ್ನು ಲೇಪಿಸಬೇಕೋ ಅದನ್ನು ಪಾಸಿಟಿವ್ ಇಲೆಕ್ಟ್ರೋಡ್ ಆಗಿ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಯಾವುದಕ್ಕೆ ಲೇಪನ ಮಾಡಬೇಕೋ ಆ ವಸ್ತುವನ್ನು ನೆಗೆಟಿವ್ ಇಲೆಕ್ಟ್ರೋಡ್ ಆಗಿ ತೆಗೆದುಕೊಳ್ಳುತ್ತಾರೆ. ಇನ್ನು ಬೆಳ್ಳಿಯನ್ನು ಲೇಪಿಸಬೇಕಿದ್ರೆ ಇಲೆಕ್ಟ್ರೋಡ್ ಸಿಲ್ವರ್ ನೈಟ್ರೇಟ್ ದ್ರಾವಣ ಅಥವಾ ಸೋಡಿಯಂ ಸೈನೈಡ್ ಮತ್ತು ಸಿಲ್ವರ್ ಸೈನೈಡ್ನ ದ್ರಾವಣ. ಚಿನ್ನವನ್ನು ಲೇಪಿಸಬೇಕಿದ್ರೆ ಸೋಡಿಯಂ ಸೈನೈಡ್ ಮತ್ತು ಚಿನ್ನದ ಸೈನೈಡ್ನ ದ್ರಾವಣ. ವಿದ್ಯುತ್ ಲೇಪನ ಮಾಡುವಾಗ ಯಾವ ಲೋಹದಿಂದ ಆವರಣಗೊಳಿಸಬೇಕೋ ಆ ಲೋಹ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ರೂಪದಲ್ಲಿ ಉಪಯೋಗಿಸಲಾಗುವುದು. ನಾಲ್ಕನೇ ಪಾಠ ಲೋಹಗಳ ಉತ್ಪಾದನೆ. ಒಂದು ಖನಿಜದಿಂದ ಸುಲಭದಲ್ಲಿ, ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಲೋಹವನ್ನು ಬೇರ್ಪಡಿಸಲು ಸಾಧ್ಯವಿರುವುದಾದರೆ ಅದನ್ನು ಲೋಹದ ಅದಿರು ಎನ್ನುವರು. ಉದಾಹರಣೆ ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್ Al2O3 2H2O, ಕಬ್ಬಿಣ ಹೆಮೆಟೈಟ್ Fe2O3, ಮ್ಯಾಗ್ನೆಟೈಟ್ Fe3O4, ತಾಮ್ರ ಕಾಪರ್ ಪೈರೈಟಿಸ್ CuFeS2, ಕ್ಯುಪ್ರೈಟ್ Cu2O, ಸತು ಜಿಂಕ್ ಬ್ಲೆಂಡ್ ZnS, ಕೆಲಮಿನ್ ZnCO3. ಲೋಹ ಶುದ್ಧೀಕರಣ ಶಾಸ್ತ್ರ ಅಂದರೆ ಏನು? ಒಂದು ಅದಿರಿನಿಂದ ಶುದ್ಧ ಲೋಹವನ್ನು ಬೇರ್ಪಡಿಸುವವರೆಗಿನ ಎಲ್ಲ ಹಂತಗಳು ಸೇರಿರುವುದೇ ಲೋಹ ಶುದ್ಧೀಕರಣ ಶಾಸ್ತ್ರ. ಇದಕ್ಕೆ ಮುಖ್ಯವಾಗಿ 3 ಹಂತಗಳಿವೆ. ಒಂದು ಅದಿರಿನ ಸಾಂದ್ರೀಕರಣ, 2 ಸಾಂದ್ರೀಕರಿಸಿದ ಅದಿರಿನಿಂದ ಲೋಹದ ಬೇರ್ಪಡಿಸುವಿಕೆ, 3 ಲೋಹ ಶುದ್ಧೀಕರಣ. ಅದಿರುಗಳ ಸಾಂದ್ರೀಕರಣ, ಅದರಲ್ಲಿ ನೀರು ಹಾಯಿಸಿ ತೊಳೆಯುವುದು.
ಕಶ್ಮಲಗಳ ಸಾಂದ್ರತೆ ಕಡಿಮೆಯಾಗಿದ್ದು ಅದಿರಿನ ಸಾಂದ್ರತೆ ಹೆಚ್ಚಾಗಿದ್ದರೆ ಭಾರ ಕಡಿಮೆ ಇರುವ ಕಶ್ಮಲಗಳನ್ನು ನೀರಿನ ಪ್ರವಾಹದಲ್ಲಿ ತೊಳೆದು ಬೇರ್ಪಡಿಸಲಾಗುತ್ತದೆ. ಉದಾಹರಣೆ, ಆಕ್ಸೈಡ್ ಅದಿರುಗಳ ಸಾಂದ್ರೀಕರಣ, ಚಿನ್ನದ ಅದಿರುಗಳ ಸಾಂದ್ರೀಕರಣ. ನೀರು ಹಾಯಿಸಿ ತೊಳೆಯುವಾಗ ಕಶ್ಮಲಗಳ ಸಾಂದ್ರತೆ ಕಡಿಮೆ ಇರಬೇಕು, ಅದಿರಿನ ಸಾಂದ್ರತೆ ಹೆಚ್ಚಾಗಿರಬೇಕು. ನೊರೆ ತೇಲಿಸುವಿಕೆ. ಕಶ್ಮಲಗಳ ಸಾಂದ್ರತೆ ಹೆಚ್ಚಾಗಿದ್ದು ಅದಿರಿನ ಸಾಂದ್ರತೆ ಕಡಿಮೆಯಾಗಿದ್ದರೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ಮುಖ್ಯವಾಗಿ ಸಲ್ಫೈಡ್ ಅದಿರುಗಳನ್ನು ಈ ವಿಧಾನವನ್ನು ಉಪಯೋಗಿಸಿ ಸಾಂದ್ರೀಕರಿಸಲಾಗುತ್ತದೆ. ಕಶ್ಮಲಗಳ ಸಾಂದ್ರತೆ ಹೆಚ್ಚು, ಅದಿರಿನ ಸಾಂದ್ರತೆ ಕಡಿಮೆ ಆಗಿದ್ರೆ ನೊರೆ ತೇಲಿಸುವಿಕೆ. ಅಯಸ್ಕಾಂತೀಯ ಬೇರ್ಪಡಿಸುವಿಕೆ. ಅದಿರು ಅಥವಾ ಕಶ್ಮಲಗಳಲ್ಲಿ ಯಾವುದಾದರೊಂದಕ್ಕೆ ಕಾಂತೀಯ ಗುಣವಿದ್ದಲ್ಲಿ ಈ ವಿಧಾನವನ್ನು ಅನುಸರಿಸಬಹುದು. ಹುಡಿ ಮಾಡಿದ ಅದಿರನ್ನು ಕಾಂತೀಯ ರೋಲರ್ಗೆ ಜೋಡಿಸಿರುವ ಸಾಗಾಟ ಬೆಲ್ಟ್ನ ಮೂಲಕ ಹಾಯಿಸಿ ಕಾಂತೀಯ ಗುಣವನ್ನೊಳಗೊಂಡ ಘಟಕಗಳನ್ನು ಬೇರ್ಪಡಿಸಲಾಗುವುದು. ಮ್ಯಾಗ್ನೆಟೈಟ್ ಎಂಬ ಕಬ್ಬಿಣದ ಅದಿರನ್ನು ಸಾಂದ್ರೀಕರಿಸಲು ಕಾಂತೀಯ ಗುಣವಿಲ್ಲದ ತವರದ ಅದಿರಾದ ಟಿನ್ ಸ್ಟೋನ್ನಿಂದ ಕಾಂತೀಯ ಗುಣವಿರುವ ಕಶ್ಮಲವಾದ ಐರನ್ ಟಂಗಸ್ಟೇಟ್ ಅನ್ನು ನೀಗಿಸಲು ಈ ವಿಧಾನವನ್ನು ಉಪಯೋಗಿಸುವರು. ಅದಿರು ಅಥವಾ ಕಶ್ಮಲ ಯಾವುದಾದ್ರೂ ಒಂದಕ್ಕೆ ಕಾಂತೀಯ ಗುಣ ಇದ್ದರೆ ಸಾಕಾಗುತ್ತದೆ. ಅಯಸ್ಕಾಂತ ಬೇರ್ಪಡಿಸುವಿಕೆಯ ಮೂಲಕ ನಮಗೆ ಕಾಂತೀಯ ಸ್ವಭಾವವಿರುವ ಘಟಕ ಮತ್ತು ಕಾಂತೀಯ ಸ್ವಭಾವವಿಲ್ಲದ ಘಟಕಗಳನ್ನು ಬೇರ್ಪಡಿಸಬಹುದು. ನಾಲ್ಕನೆಯದ್ದು ಲೀಚಿಂಗ್. ಸೂಕ್ತವಾದ ದ್ರಾವಣದಲ್ಲಿ ಅದಿರನ್ನು ಹಾಕಿದಾಗ ಅದು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ವಿಲೀನವಾಗುತ್ತದೆ. ವಿಲೀನವಾಗದ ಕಶ್ಮಲಗಳನ್ನು ಸೋಸಿ ಬೇರ್ಪಡಿಸಲಾಗುವುದು. ಸೋಸಿ ದೊರಕಿದ ದ್ರಾವಣದಿಂದ ರಾಸಾಯನಿಕ ಕ್ರಿಯೆಯ ಮೂಲಕ ಶುದ್ಧವಾದ ಅದಿರನ್ನು ಬೇರ್ಪಡಿಸಲಾಗುವುದು. ಅಲ್ಯೂಮಿನಿಯಂನ ಅದಿರಾದ ಬಾಕ್ಸೈಟ್ ಅನ್ನು ಈ ವಿಧಾನದಲ್ಲಿ ಸಾಂದ್ರೀಕರಿಸುವರು. ಸಾಂದ್ರೀಕರಿಸಿದ ಅದಿರಿನಿಂದ ಲೋಹದ ಬೇರ್ಪಡಿಸುವಿಕೆ. ಇದರಲ್ಲಿ 2 ಹಂತಗಳಿವೆ. ಸಾಂದ್ರೀಕರಿಸಿದ ಅದಿರನ್ನು ಆಕ್ಸೈಡ್ ಆಗಿ ಬದಲಾಯಿಸುವುದು, ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನ ಅಪಕರ್ಷಣೆ. ಸಾಂದ್ರೀಕರಿಸಿದ ಅದಿರನ್ನು ಆಕ್ಸೈಡ್ ಆಗಿ ಬದಲಾಯಿಸುವುದರಲ್ಲಿ ಒಂದು ಕ್ಯಾಲ್ಸಿನೇಷನ್, ವಾಯುವಿನ ಸಾನ್ನಿಧ್ಯ ಇಲ್ಲದೆ ಅದಿರನ್ನು ಅದರ ದ್ರವೀಕರಣ ಬಿಂದುವಿಗಿಂತ ಕಡಿಮೆ ಉಷ್ಣತೆಯಲ್ಲಿ ಬಿಸಿ ಮಾಡುವ ಪ್ರಕ್ರಿಯೆ ಕ್ಯಾಲ್ಸಿನೇಷನ್. ಲೋಹಗಳ ಕಾರ್ಬೊನೇಟುಗಳು ಮತ್ತು ಹೈಡ್ರಾಕ್ಸೈಡ್ಗಳು ವಿಭಜನೆಗೊಂಡು ಆಕ್ಸೈಡ್ಗಳಾಗಿ ಬದಲಾಗುವುದು. ಎರಡನೆಯದ್ದು ರೋಸ್ಟಿಂಗ್. ವಾಯುವಿನ ಸಾನ್ನಿಧ್ಯದಲ್ಲಿ ಅದಿರನ್ನು ಅದರ ದ್ರವೀಕರಣ ಬಿಂದುವಿಗಿಂತ ಕಡಿಮೆ ಉಷ್ಣತೆಯಲ್ಲಿ ಬಿಸಿ ಮಾಡುವ ಪ್ರಕ್ರಿಯೆ ರೋಸ್ಟಿಂಗ್. ಸಾಂದ್ರೀಕರಿಸಿದ ಅದಿರನ್ನು ರೋಸ್ಟಿಂಗಿಗೆ ಒಳಪಡಿಸಿದಾಗ ಅದರಲ್ಲಿರುವ ಫಾಸ್ಫರಸ್ ಜಲಾಂಶವು ಆವಿಯಾಗಿ ನೀಗಿಸಲ್ಪಡುತ್ತದೆ. ಸಲ್ಫೈಡ್ ಅದಿರುಗಳು ಆಕ್ಸಿಜನ್ನೊಂದಿಗೆ ಸೇರಿ ಆಕ್ಸೈಡ್ಗಳಾಗಿ ಬದಲಾಗುತ್ತದೆ. ಉದಾಹರಣೆಗೆ Cu2S ಅದಿರು ರೋಸ್ಟಿಂಗ್ ಮೂಲಕ Cu2O ಆಗಿ ಬದಲಾಗುತ್ತದೆ. ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನ ಅಪಕರ್ಷಣೆ. ಆಕ್ಸೈಡ್ ಆಗಿ ಬದಲಾಯಿಸಿದ ಅದಿರಿನಿಂದ ಲೋಹವನ್ನು ಉತ್ಪಾದಿಸುವ ಕ್ರಿಯೆಯು ಅಪಕರ್ಷಣೆಯಾಗಿದೆ. ಸೂಕ್ತವಾದ ಅಪಕರ್ಷಣಕಾರಿಗಳನ್ನು ಇದಕ್ಕಾಗಿ ಉಪಯೋಗಿಸಲಾಗುತ್ತದೆ. ಲೋಹಗಳ ಕ್ರಿಯಾಶೀಲತೆಯ ಆಧಾರದಲ್ಲಿ ಲೋಹಗಳ ಉತ್ಪಾದನೆಯ ಸಂದರ್ಭದಲ್ಲಿ ವಿದ್ಯುತ್, ಕಾರ್ಬನ್ ಮೊನಾಕ್ಸೈಡ್ ಎಂಬುವುಗಳನ್ನು ಅಪಕರ್ಷಣಕಾರಿಗಳಾಗಿ ಉಪಯೋಗಿಸುತ್ತಾರೆ. ಕ್ರಿಯಾಶೀಲತೆ ಅಧಿಕವಾಗಿರುವ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮೊದಲಾದ ಮೂಲವಸ್ತುಗಳನ್ನು ಅವುಗಳ ಅದಿರಿನಿಂದ ಬೇರ್ಪಡಿಸಲು ಅಪಕರ್ಷಣಕಾರಿಯಾಗಿ ವಿದ್ಯುತ್ತನ್ನು ಉಪಯೋಗಿಸುವರು. ಲೋಹ ಶುದ್ಧೀಕರಣ. ಅಪಕರ್ಷಣ ವಿಧಾನದಿಂದ ಉತ್ಪಾದಿಸುವ ಲೋಹಗಳಲ್ಲಿ ಇತರ ಲೋಹಗಳು, ಲೋಹದ ಆಕ್ಸೈಡ್ಗಳು ಮತ್ತು ಕಡಿಮೆ ಪ್ರಮಾಣದಲ್ಲಿ ಕೆಲವು ಅಲೋಹಗಳು ಕಶ್ಮಲಗಳಾಗಿ ಕಂಡುಬರುತ್ತದೆ. ಈ ಕಶ್ಮಲಗಳನ್ನು ನೀಗಿಸಿ ಶುದ್ಧವಾದ ಲೋಹವನ್ನು ಉತ್ಪಾದಿಸುವ ಪ್ರಕ್ರಿಯೆ ಲೋಹ ಶುದ್ಧೀಕರಣ. ದ್ರವೀಕರಿಸಿ ಬೇರ್ಪಡಿಸುವಿಕೆ. ಕಡಿಮೆ ದ್ರವೀಕರಣ ಬಿಂದುಗಳಿರುವ ತವರ, ಸೀಸ ಮೊದಲಾದ ಲೋಹಗಳೊಂದಿಗೆ ಅಧಿಕ ದ್ರವೀಕರಣ ಬಿಂದುಗಳಿರುವ ಇತರ ಲೋಹಗಳು ಮತ್ತು ಲೋಹ ಆಕ್ಸೈಡ್ಗಳು ಸೇರಿಕೊಂಡಿರುತ್ತದೆ.
ಇಂತಹ ಲೋಹಗಳನ್ನು ಕುಲುಮೆಯ ಓರೆಯಾದ ತಲದಲ್ಲಿರಿಸಿ ಬಿಸಿ ಮಾಡುವಾಗ ಶುದ್ಧ ಲೋಹವು ಕಶ್ಮಲಗಳಿಂದ ಬೇರ್ಪಟ್ಟು ದ್ರವೀಕರಿಸಿ ಕೆಳಗೆ ಬರ್ತದೆ. ಈ ಪ್ರಕ್ರಿಯೆ ದ್ರವೀಕರಿಸಿ ಬೇರ್ಪಡಿಸುವಿಕೆ. ಬಟ್ಟಿ ಇಳಿಸುವಿಕೆ. ಸಾಮಾನ್ಯ ಕಡಿಮೆ ಕುದಿಯೋ ಬಿಂದು ಇರುವ ಲೋಹಗಳಾದ ಸತು, ಕ್ಯಾಡ್ಮಿಯಂ ಮತ್ತು ಮರ್ಕ್ಯುರಿ ಎಂಬಿವುಗಳನ್ನು ಈ ವಿಧಾನದಿಂದ ಶುದ್ಧೀಕರಿಸುತ್ತಾರೆ. ಕಶ್ಮಲಗಳನ್ನೊಳಗೊಂಡ ಲೋಹವನ್ನು ಒಂದು ರಿಟೋರ್ಟ್ನಲ್ಲಿ ಬಿಸಿ ಮಾಡುವಾಗ ಶುದ್ಧ ಲೋಹ ಮಾತ್ರ ಬಾಷ್ಪೀಕರಣಕ್ಕೊಳಗಾಗುವುದು. ಈ ಬಾಷ್ಪವನ್ನು ತಣಿಸಿ ಶುದ್ಧ ಲೋಹವನ್ನು ಪಡೆಯುವ ವಿಧಾನವೇ ಬಟ್ಟಿ ಇಳಿಸುವಿಕೆ. ವಿದ್ಯುತ್ ವಿಶ್ಲೇಷಣಾ ವಿಧಾನ. ಒಂದು ಸಣ್ಣ ತುಂಡು ಲೋಹವನ್ನು ನೆಗೆಟಿವ್ ಇಲೆಕ್ಟ್ರೋಡ್ ಆಗಿಯೂ ಶುದ್ಧೀಕರಿಸಬೇಕಾದ ಕಶ್ಮಲವನ್ನೊಳಗೊಂಡ ಲೋಹವನ್ನು ಪಾಸಿಟಿವ್ ಇಲೆಕ್ಟ್ರೋಡ್ ಆಗಿಯೂ ಆ ಲೋಹದ ಲವಣದ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ತೆಗೆದುಕೊಂಡು ವಿದ್ಯುತ್ ವಿಶ್ಲೇಷಣೆಯ ಮೂಲಕ ಶುದ್ಧ ಲೋಹವನ್ನು ತಯಾರಿಸ್ತಾರೆ. ಶುದ್ಧೀಕರಿಸಬೇಕಾದ ತಾಮ್ರವನ್ನು ಪಾಸಿಟಿವ್ ಆಗಿಯೂ ಶುದ್ಧವಾದ ತಾಮ್ರವನ್ನು ನೆಗೆಟಿವ್ ಆಗಿ ತೆಕ್ಕೊಳ್ಬೇಕು. H2SO4 ಸೇರಿಸಿದ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಇಲೆಕ್ಟ್ರೋಲೈಟ್ ಆಗಿ ತೆಗೆದುಕೊಳ್ಬೇಕು. ಕಬ್ಬಿಣದ ಕೈಗಾರಿಕಾ ಉತ್ಪಾದನೆ. ಊದು ಕುಲುಮೆ ಅಥವಾ ಬ್ಲಾಸ್ಟ್ ಫರ್ನೇಸ್. ಊದು ಕುಲುಮೆಗೆ ಸೇರಿಸುವಂಥ ವಸ್ತುಗಳು ಒಂದು ಹೆಮೆಟೈಟ್, ಸುಣ್ಣದ ಕಲ್ಲು, ಕೋಕ್. ಅಲ್ಲಿ ಕೋಕ್ ಆಕ್ಸಿಜನ್ನೊಂದಿಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಉಷ್ಣ ಆಗುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೊಮ್ಮೆ ಕಾರ್ಬನ್ನೊಂದಿಗೆ ಸೇರಿ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತದೆ. ಈ ಕಾರ್ಬನ್ ಮೊನಾಕ್ಸೈಡ್ ಹೆಮೆಟೈಟನ್ನು ಅಪಕರ್ಷಿಸುತ್ತದೆ. Fe2O3 plus 3CO gives 2Fe plus 3CO2. ಇನ್ನು ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಿಸಿಯಾಗುವಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ ಫ್ಲಕ್ಸ್ ಆಗಿ ಕಾರ್ಯನಿರ್ವಹಿಸ್ತದೆ. ಫ್ಲಕ್ಸ್ನ ಕೆಲಸ ಏನಂದರೆ ಗ್ಯಾಂಗ್ನೊಂದಿಗೆ ಸೇರಿ ಸ್ಲೇಗ್ ಉಂಟಾಗುವುದು. ಗ್ಯಾಂಗ್ ಅಂದರೆ ಕಶ್ಮಲ. ಗ್ಯಾಂಗಿಗೆ ಆಮ್ಲೀಯ ಸ್ವಭಾವವಿರುವುದಾದರೆ ಪ್ರತ್ಯಾಮ್ಲೀಯ ಸ್ವಭಾವವಿರುವ ಫ್ಲಕ್ಸ್ ಅನ್ನು ಉಪಯೋಗಿಸಬೇಕು. ಗ್ಯಾಂಗಿಗೆ ಪ್ರತ್ಯಾಮ್ಲೀಯ ಸ್ವಭಾವವಿರುವುದಾದರೆ ಆಮ್ಲೀಯ ಸ್ವಭಾವವಿರುವ ಫ್ಲಕ್ಸ್ ಅನ್ನು ಉಪಯೋಗಿಸಬೇಕು. ಹೀಗೆ ಈ ಬ್ಲಾಸ್ಟ್ ಫರ್ನೇಸ್ನಿಂದ ಲಭಿಸುವ ದ್ರವರೂಪದ ಕಬ್ಬಿಣದಲ್ಲಿ 4% ಕಾರ್ಬನ್ ಹಾಗೂ ಇತರ ಕಶ್ಮಲಗಳಾದ ಮ್ಯಾಂಗನೀಸ್, ಸಿಲಿಕನ್, ಫಾಸ್ಫರಸ್ ಎಂಬಿವುಗಳು ಅಡಕವಾಗಿದೆ. ಇದನ್ನು ಪಿಗ್ ಅಯರ್ನ್ ಎಂದು ಕರೆಯುತ್ತಾರೆ. ಉಕ್ಕಿನ ಮಿಶ್ರಲೋಹಗಳು. ದ ಸ್ಟೈನ್ಲೆಸ್ ಸ್ಟೀಲ್ ಘಟಕಗಳು FeCrNiC. ವೈಶಿಷ್ಟ್ಯಗಳು ಕಾಠಿಣ್ಯ ಇದೆ. ಉಪಯೋಗ ಪಾತ್ರೆಗಳು, ವಾಹನಗಳ ಭಾಗಗಳನ್ನು ನಿರ್ಮಿಸಲು. ಅಲ್ನಿಕೋ FeNiAlCO. ವೈಶಿಷ್ಟ್ಯ ಕಾಂತೀಯ ಗುಣ. ಉಪಯೋಗ ಶಾಶ್ವತ ಕಾಂತಗಳನ್ನು ನಿರ್ಮಿಸಲು. ನಿಕ್ರೋಮ್ FeNiCrC. ವೈಶಿಷ್ಟ್ಯ ಉನ್ನತ ಪ್ರತಿರೋಧ. ಉಪಯೋಗ ಹೀಟಿಂಗ್ ಕಾಯಿಲ್ಗಳ ನಿರ್ಮಾಣದಲ್ಲಿ. ಅಲ್ಯೂಮಿನಿಯಂನ ಉತ್ಪಾದನೆ. ಹಾಲ್ ಹೆರಾಲ್ಡ್ ಪ್ರಕ್ರಿಯೆ. ಮೊದಲು ಬಾಕ್ಸೈಟ್. ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್. ಬಾಕ್ಸೈಟನ್ನು ಬಿಸಿಯಾದ NaOH ದ್ರಾವಣದಲ್ಲಿ ವಿಲೀನಗೊಳಿಸ್ತಾರೆ. ಈ ಕ್ರಿಯೆಯನ್ನು ಲೀಚಿಂಗ್ ಅಂತ ಹೇಳ್ತೇವೆ. ಆಗ ನಮಗೆ ಸಿಗುವುದು ಸೋಡಿಯಂ ಅಲ್ಯೂಮಿನೇಟ್ NaAlO2. ಇಲ್ಲಿ ಕಶ್ಮಲಗಳನ್ನು ಸೋಸಿ ಬೇರ್ಪಡಿಸಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡನ್ನು ಸೇರಿಸಿ ನೀರನ್ನು ಸೇರಿಸಿ ದುರ್ಬಲಗೊಳಿಸ್ತಾರೆ. ಆಗ ನಮಗೆ ಸಿಗುವುದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ AlOH ಥ್ರೈಸ್. ಅಧಕ್ಷೇಪವನ್ನು ತೊಳೆಯುವುದು. ಆಗ ನಮಗೆ ಸಿಗುವುದು ಅಲ್ಯೂಮಿನಾ Al2O3. 2 AlOH3 gives Al2O3 plus 3H2O. ಅಲ್ಯೂಮಿನಿಯಂ ಕ್ರಿಯಾಶೀಲತೆ ಹೆಚ್ಚಿರುವ ಲೋಹವಾದ ಕಾರಣ ಅಪಕರ್ಷಣಕಾರಿಯಾಗಿ ಕಾರ್ಬನ್ ಅನ್ನು ಉಪಯೋಗಿಸುವುದಿಲ್ಲ. ವಿದ್ಯುತ್ತನ್ನು ಅಪಕರ್ಷಣಕಾರಿಯಾಗಿ ಉಪಯೋಗಿಸುತ್ತಾರೆ. ಅಲ್ಯೂಮಿನಾದ ವಿದ್ಯುತ್ ವಿಶ್ಲೇಷಣೆ. ಕಾರ್ಬನ್ ದಂಡಗಳು ಆ್ಯನೋಡ್ ಆಗಿಯೂ
ಕಾರ್ಬನ್ ಲೈನಿಂಗ್ ಕ್ಯಾಥೋಡ್ ಆಗಿಯೂ ರಚಿಸಲ್ಪಟ್ಟಂತಹ ಒಂದು ಸ್ಟೀಲ್ ಟ್ಯಾಂಕಿನ ಒಳಗೆ ಅಲ್ಯೂಮಿನಿಯಂನ ವಿದ್ಯುತ್ ವಿಶ್ಲೇಷಣೆ ನಡೆಯುತ್ತದೆ. ಅಲ್ಯೂಮಿನಾದ ದ್ರವೀಕರಣ ಬಿಂದು ಅತಿ ಹೆಚ್ಚಾಗಿದೆ. ಇದನ್ನು ಕಡಿಮೆಗೊಳಿಸಲು ಹಾಗೂ ವಿದ್ಯುತ್ ವಾಹಕತ್ವವನ್ನು ಹೆಚ್ಚಿಸಲು ಅಲ್ಯೂಮಿನಾಕ್ಕೆ ಕ್ರಿಯಾಲೈಟ್ ಅನ್ನು ಸೇರಿಸಿ ವಿದ್ಯುತ್ ವಿಶ್ಲೇಷಣೆಗೆ ಒಳಪಡಿಸಲಾಗುವುದು. ಆಗ ನಡೆಯುವಂತಹ ಕ್ರಿಯೆ Al2O3 gives 2Al3 ಪ್ಲಸ್ 3O2-. ಕ್ಯಾಥೋಡಿನಲ್ಲಿ ನಡೆಯುವಂತಹ ಕ್ರಿಯೆ Al3 ಪ್ಲಸ್ 3 ಇಲೆಕ್ಟ್ರಾನ್ ಗಿವ್ಸ್ Al. ಆ್ಯನೋಡಿನಲ್ಲಿ ನಡೆಯುವ ಕ್ರಿಯೆ 2O2- ಗಿವ್ಸ್ O2 ಪ್ಲಸ್ 4 ಇಲೆಕ್ಟ್ರಾನ್. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಆ್ಯನೋಡಿನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ, ಅದು ಕಾರ್ಬನ್ ಅನ್ನು ಉತ್ಕರ್ಷಿಸ್ತದೆ. ಆದ ಕಾರಣ ಆ್ಯನೋಡ್ ನಾಶ ಆಗ್ತದೆ. ಇದಕ್ಕಾಗಿ ಆಗಾಗ ಕಾರ್ಬನ್ ದಂಡಗಳನ್ನು ಬದಲಾಯಿಸ್ತಾ ಇರ್ತಾರೆ. ಐದನೆಯದ್ದು ಅಲೋಹ ಯೌಗಿಕಗಳು. ಅಮೋನಿಯಾ ತಯಾರಿಸಲು ಬೇಕಾದಂತಹ ಕಚ್ಚಾ ವಸ್ತುಗಳು ಒಂದು ಅಮೋನಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಲ್ಲಿ ನಡೆಯುವಂಥ ರಾಸಾಯನಿಕ ಕ್ರಿಯೆ 2NH4Cl ಪ್ಲಸ್ CaOH ಟ್ವೈಸ್ ಗಿವ್ಸ್ CaCl2 ಪ್ಲಸ್ H2O ಪ್ಲಸ್ 2NH3. ಅಮೋನಿಯಾ ತಯಾರಿಯಲ್ಲಿ ಉಪ ಉತ್ಪನ್ನವಾಗಿ ನೀರು ಲಭಿಸ್ತದೆ, H2O ಕೂಡ ಲಭಿಸ್ತದೆ. ಅಧಿಕ ಉಷ್ಣತೆಯ ಕಾರಣದಿಂದ ಅಮೋನಿಯಾ ಅನಿಲದ ಜೊತೆಗೆ ನೀರಾವಿ ಇರ್ತದೆ. ನೀರಾವಿಯನ್ನು ನೀಗಿಸಲು ಅಮೋನಿಯಾವನ್ನು ಕ್ಯಾಲ್ಸಿಯಂ ಆಕ್ಸೈಡ್ ತುಂಬಿಸಿದ ಶುಷ್ಕಕಾರಕ ಸ್ತಂಭದ ಮೂಲಕ ಹಾಯಿಸಲಾಗ್ತದೆ. ಅಮೋನಿಯಾದ ಸಾಂದ್ರತೆ ವಾಯುವಿನ ಸಾಂದ್ರತೆಗಿಂತ ಕಡಿಮೆ ಉಂಟಾಗುವ ಅಮೋನಿಯಾವನ್ನು ಸಂಗ್ರಹಿಸಲು ಗ್ಲಾಸ್ ಜಾರನ್ನು ತಲೆಕೆಳಗಾಗಿ ಇರಿಸುತ್ತಾರೆ. ಅಮೋನಿಯಾದ ನೀರಿನಲ್ಲಿ ವಿಲೀನವಾಗುವ ಗುಣ ಹೆಚ್ಚು. ಈ ಸ್ವಭಾವ ಕಾರಂಜಿ ಪ್ರಯೋಗದಲ್ಲಿ ಉಪಯೋಗ ಆಗ್ತದೆ. ಅಮೋನಿಯಾ ಟ್ಯಾಂಕರ್ ಮಗುಚಿ ಸೋರುವಿಕೆ ಉಂಟಾಗುವಾಗ ನೀರನ್ನು ಹಾಯಿಸಿ ತೀವ್ರತೆಯನ್ನು ಕಡಿಮೆ ಮಾಡಲಾಗ್ತದೆ. ಇನ್ನು ಲಿಕ್ಕರ್ ಅಮೋನಿಯಾ ಅಂದರೆ ಅಮೋನಿಯಾದ ಪ್ರಬಲ ಜಲೀಯ ದ್ರಾವಣ. ಲಿಕ್ವಿಡ್ ಅಮೋನಿಯಾ ಅಂದರೆ ಒತ್ತಡವನ್ನು ಪ್ರಯೋಗಿಸಿ ದ್ರವೀಕರಿಸಿದ ಅಮೋನಿಯಾ. ಇನ್ನು ಅಮೋನಿಯಾದ ಕೆಲವು ಉಪಯೋಗಗಳು: ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಫಾಸ್ಫೇಟ್, ಯೂರಿಯಾ ಮೊದಲಾದ ರಾಸಾಯನಿಕ ಗೊಬ್ಬರಗಳನ್ನು ತಯಾರಿಸಲು, ಐಸ್ ಪ್ಲಾಂಟ್ಗಳಲ್ಲಿ ಶೀತಲೀಕಾರಕವಾಗಿ, ಟೈಲ್ಸ್ ಹಾಗೂ ಕಿಟಿಕಿಗಳನ್ನು ಶುಚಿಗೊಳಿಸಲು. ಇಕ್ಕಡೆಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ. ಇಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ. ಎರಡು ಬದಿ ತೆರೆದಿರುವಂತಹ ಒಂದು ಗಾಜಿನ ನಳಿಗೆಯಲ್ಲಿ ಒಂದು ಬದಿಯಲ್ಲಿ HClನಲ್ಲಿ ಮುಳುಗಿಸಿದ ಹತ್ತಿಯನ್ನಿರಿಸಿದ್ದಾರೆ, ಮತ್ತೊಂದು ಬದಿಯಲ್ಲಿ ಅಮೋನಿಯಾ ದ್ರಾವಣದಲ್ಲಿ ಮುಳುಗಿಸಿದ ಹತ್ತಿಯನ್ನಿರಿಸಿದ್ದಾರೆ. ಕೊಳವೆಯ ಎರಡೂ ಬದಿಗಳನ್ನು ಕಾರ್ಕ್ ಉಪಯೋಗಿಸಿ ಮುಚ್ಚಿರ್ತಾರೆ. ಸ್ವಲ್ಪ ಹೊತ್ತು ಕಳೆದು ನೋಡುವಾಗ ಮಧ್ಯಭಾಗದಲ್ಲಿ ಬಿಳಿಯಾದ ದಟ್ಟ ಹೊಗೆ ಕಂಡುಬರ್ತದೆ. ಇದಕ್ಕೆ ಕಾರಣ ಏನಂದರೆ HCl ಅಮೋನಿಯಾದೊಂದಿಗೆ ಸೇರಿ ಉಂಟಾದಂತಹ ಅಮೋನಿಯಂ ಕ್ಲೋರೈಡ್. ಸ್ವಲ್ಪ ಹೊತ್ತು ಕಳೆದು ನೋಡುವಾಗ ಬಿಳಿಯಾದ ದಟ್ಟ ಹೊಗೆ ಕಾಣದೇ ಆಗ್ತದೆ. ಅದಕ್ಕೆ ಕಾರಣ ಏನಂದರೆ ಅಮೋನಿಯಂ ಕ್ಲೋರೈಡ್ ವಿಭಜನೆಯಾಗಿ HCl ಮತ್ತು ಅಮೋನಿಯಾ ಆಯಿತು. ಇಲ್ಲಿ ಎರಡು ರೀತಿಯ ರಾಸಾಯನಿಕ ಕ್ರಿಯೆ ನಡೆದಿದೆ. NH3 HClನೊಂದಿಗೆ ಸೇರಿ NH4Cl ಉಂಟಾಗಿದೆ. ಅದೇ ಸಂದರ್ಭದಲ್ಲಿ NH4Cl NH3 ಮತ್ತು HCl ಆಗಿ ವಿಭಜನೆ ಆಗಿದೆ. ಇಲ್ಲಿ ನಡೆದಂತಹ ಕ್ರಿಯೆ ಒಂದು ಮುಂದಕ್ಕೆ ಜರುಗುವ ಕ್ರಿಯೆ, ಪ್ರವರ್ತಕಗಳು ಉತ್ಪನ್ನಗಳಾಗಿ ಬದಲಾದ್ದು, ಇನ್ನೊಂದು ಉತ್ಪನ್ನ ಪ್ರವರ್ತಕ ಆಗಿ ವಿಭಜನೆ ಆದ್ದು. ಇಂತಹ ಕ್ರಿಯೆಗಳನ್ನು ರಿವರ್ಸಿಬಲ್ ರಿಯಾಕ್ಷನ್ ಅಥವಾ ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆ ಅಂತೇಳಿ ಹೇಳ್ತೇವೆ. ಇದನ್ನು ಈ ರೀತಿಯ ಚಿಹ್ನೆಯಿಂದ ಸೂಚಿಸ್ತೇವೆ. ಇಕ್ಕಡೆಗಳಲ್ಲಿಯೂ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಇಕ್ಕಡೆಗಳಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳು ಎನ್ನುವರು.
ಈ ಕಡೆಗಳಲ್ಲಿ ಜರುಗುವ ಕ್ರಿಯೆಗಳಲ್ಲಿ ಪ್ರವರ್ತಕಗಳು ಉತ್ಪನ್ನಗಳಾಗಿ ಬದಲಾಗುವ ಕ್ರಿಯೆಯನ್ನು ಮುಂದಕ್ಕೆ ಜರುಗುವ ಕ್ರಿಯೆ ಎಂದು, ಉತ್ಪನ್ನಗಳು ಪ್ರವರ್ತಕಗಳಾಗಿ ಬದಲಾಗುವ ಕ್ರಿಯೆಯನ್ನು ಹಿಂದಕ್ಕೆ ಜರುಗುವ ಕ್ರಿಯೆ ಎಂದು ಹೇಳಲಾಗುತ್ತದೆ. ಒಂದು ಅಮೋನಿಯಂ ಕ್ಲೋರೈಡ್ ವಿಭಜನೆಯಾಗಿ ಅಮೋನಿಯಾ ಮತ್ತು HCl ಆಗಿ ಬದಲಾಗುತ್ತದೆ. ಅದೇ ಅಮೋನಿಯಂ ಮತ್ತು HCl ಒಟ್ಟು ಸೇರಿ ಅಮೋನಿಯಂ ಕ್ಲೋರೈಡ್ ಉಂಟಾಗುತ್ತದೆ. ರಾಸಾಯನಿಕ ಸಮತೋಲನ ಸ್ಥಿತಿ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಮುಂದಕ್ಕೆ ಜರುಗುವ ಕ್ರಿಯೆ ಮತ್ತು ಹಿಂದಕ್ಕೆ ಜರುಗುವ ರಾಸಾಯನಿಕ ಕ್ರಿಯೆಯ ದರವು ಸಮಾನವಾಗುವ ಹಂತವನ್ನು ರಾಸಾಯನಿಕ ಸಮತೋಲನ ಸ್ಥಿತಿ, ಕೆಮಿಕಲ್ ಇಕ್ವಿಲಿಬ್ರಿಯಂ ಎನ್ನುವರು. ಇಲ್ಲಿ ಒಂದು ಗ್ರಾಫ್ ಚಿತ್ರವನ್ನು ಕೊಟ್ಟಿದ್ದಾರೆ. ಎಕ್ಸ್ ಅಕ್ಷದಲ್ಲಿ ಸಮಯ, ವೈ ಅಕ್ಷದಲ್ಲಿ ರಾಸಾಯನಿಕ ಕ್ರಿಯೆಯ ದರ. ಮುಂದಕ್ಕೆ ಜರುಗುವ ಕ್ರಿಯೆ ಆರಂಭದಲ್ಲಿ ಇರ್ತದೆ, ನಿಧಾನವಾಗಿ ಕಡಿಮೆ ಆಗಿಕೊಂಡು ಬರ್ತದೆ. ಆಗ ಹಿಂದಕ್ಕೆ ಜರುಗುವ ಕ್ರಿಯೆ ಹೆಚ್ಚಾಗ್ತದೆ. ಒಂದು ಕ್ಷಣದಲ್ಲಿ ಒಂದು ಬಿಂದುವಿನಲ್ಲಿ ಮುಂದಕ್ಕೆ ಜರುಗುವ ಕ್ರಿಯೆ ಮತ್ತು ಹಿಂದಕ್ಕೆ ಜರುಗುವ ಕ್ರಿಯೆ ಸಮಾನ ಆಗ್ತದೆ. ಈ ಸ್ಥಿತಿಯನ್ನು ಸಮತೋಲನ ಸ್ಥಿತಿ ಎನ್ನುವರು. ಲೀ ಶೆಟಲಿಯರನ ತತ್ವ. ಸಮತೋಲನ ಸ್ಥಿತಿಯಲ್ಲಿರುವ ಒಂದು ವ್ಯವಸ್ಥೆಯ ದಟ್ಟಣೆ, ಒತ್ತಡ, ಉಷ್ಣತೆ ಎಂಬುವುಗಳಲ್ಲಿ ಯಾವುದಾದರೂ ಒಂದನ್ನು ಬದಲಾಯಿಸಿದರೆ ವ್ಯವಸ್ಥೆಯು ಈ ಬದಲಾವಣೆಯಿಂದುಂಟಾಗುವ ಪರಿಣಾಮವನ್ನು ಇಲ್ಲವಾಗಿಸಲು ಸಾಧ್ಯವಾಗುವ ರೀತಿಯಲ್ಲಿ ಅದು ಸ್ವತಃ ಒಂದು ಪುನಃ ಕ್ರಮೀಕರಣವನ್ನು ನಡೆಸಿ ನೂತನ ಸಮತೋಲನ ಸ್ಥಿತಿಯನ್ನು ತಲುಪುವುದು. ಇದು ಲೀ ಶೆಟಲಿಯರನ ತತ್ವ. ದಟ್ಟಣೆಯ ಪ್ರಭಾವ. ಒಂದನೆಯದು ಚಟುವಟಿಕೆ, ಪ್ರವರ್ತಕವನ್ನು ಸೇರಿಸುವುದು. ಆಗ ದಟ್ಟಣೆಯಲ್ಲಿರುವ ವ್ಯತ್ಯಾಸ, ಪ್ರವರ್ತಕದ ದಟ್ಟಣೆ ಹೆಚ್ಚಾಗುತ್ತದೆ. ಆಗ ಮುಂದಕ್ಕೆ ಜರುಗುವ ರಾಸಾಯನಿಕ ಕ್ರಿಯೆಯ ವೇಗ ಹೆಚ್ಚಾಗುತ್ತದೆ. ಪ್ರವರ್ತಕವನ್ನು ವ್ಯವಸ್ಥೆಯಿಂದ ಹೊರತೆಗೆಯುವುದು. ಆಗ ಪ್ರವರ್ತಕದ ದಟ್ಟಣೆ ಕಡಿಮೆ ಆಗುತ್ತದೆ. ಹಿಂದಕ್ಕೆ ಜರುಗುವ ರಾಸಾಯನಿಕ ಕ್ರಿಯೆಯ ವೇಗ ಹೆಚ್ಚಾಗುತ್ತದೆ. ಉತ್ಪನ್ನವನ್ನು ಸೇರಿಸಿದ್ರೆ ಉತ್ಪನ್ನದ ದಟ್ಟಣೆ ಹೆಚ್ಚಾಗುತ್ತದೆ. ಹಿಂದಕ್ಕೆ ಜರುಗುವ ರಾಸಾಯನಿಕ ಕ್ರಿಯೆಯ ವೇಗ ಹೆಚ್ಚಾಗುತ್ತದೆ. ಉತ್ಪನ್ನವನ್ನು ಹೊರತೆಗೆಯುವಾಗ ಉತ್ಪನ್ನದ ದಟ್ಟಣೆ ಕಡಿಮೆ ಆಗುತ್ತದೆ. ಮುಂದಕ್ಕೆ ಜರುಗುವ ರಾಸಾಯನಿಕ ಕ್ರಿಯೆಯ ವೇಗ ಹೆಚ್ಚಾಗುತ್ತದೆ. ಒತ್ತಡದ ಪ್ರಭಾವ. ಒಂದು ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆಗಳಲ್ಲಿ ಪ್ರವರ್ತಕ ಉತ್ಪನ್ನ ಭಾಗದಲ್ಲಿರುವ ಅನಿಲದ ಅಣುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಇಲ್ಲದಿದ್ದರೆ ಅಂತಹ ರಾಸಾಯನಿಕ ಕ್ರಿಯೆಗಳಲ್ಲಿ ಸಮತೋಲನ ಸ್ಥಿತಿಯ ಮೇಲೆ ಒತ್ತಡವು ಯಾವುದೇ ಪ್ರಭಾವ ಬೀರುವುದಿಲ್ಲ. ಇಲ್ಲಿ ಎರಡು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. N2 plus 3H2 gives 2NH3. H2 plus I2 gives 2 hydrogen iodide. ಇಲ್ಲಿ ಒಂದನೇ ರಾಸಾಯನಿಕ ಕ್ರಿಯೆಯಲ್ಲಿ 1 ಮೋಲ್ ನೈಟ್ರೋಜನ್ 3 ಮೋಲ್ ಹೈಡ್ರೋಜನ್ ನೊಂದಿಗೆ ಸೇರಿ 2 ಮೋಲ್ ಅಮೋನಿಯಾ ಉಂಟಾಗುತ್ತದೆ. ಆಗ ಪ್ರವರ್ತಕದ ಮೋಲ್ಗಳ ಸಂಖ್ಯೆ ಮೊತ್ತ 4, ಉತ್ಪನ್ನದ ಮೋಲ್ಗಳ ಸಂಖ್ಯೆ 2. ಅಂದರೆ ಇಲ್ಲಿ ಉತ್ಪನ್ನದ ಪರಿಮಾಣ ಕಡಿಮೆ ಆಯಿತು, ಉತ್ಪನ್ನದ ಗಾತ್ರ ಕಡಿಮೆ ಆಯಿತು. ಹಾಗಿದ್ರೆ ಇಲ್ಲಿ ಒತ್ತಡವು ಪ್ರಯೋಗ ಆಗಿದೆ, ಒತ್ತಡ ಒಂದು ಪ್ರವರ್ತಕವಾಗಿ ಪ್ರಯೋಗ ಆಗಿದೆ. ಹಾಗಿದ್ರೆ ಇಲ್ಲಿ ಒತ್ತಡವನ್ನು ಹೆಚ್ಚಿಸಿದ್ರೆ ಏನಾಗುತ್ತದೆ? ಹೆಚ್ಚು ಉತ್ಪನ್ನಗಳು ಉಂಟಾಗುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿದರೆ ಹಿಂದಕ್ಕೆ ಜರುಗುವ ಕ್ರಿಯೆ ವೇಗ ಹೆಚ್ಚಾಗುತ್ತದೆ. ಎರಡನೇ ರಾಸಾಯನಿಕ ಕ್ರಿಯೆಯಲ್ಲಿ 1 + 1 2 ಪ್ರವರ್ತಕದ ಅಣುಗಳು, 2 ಉತ್ಪನ್ನದ ಅಣುಗಳು. ಪ್ರವರ್ತಕ ಮತ್ತು ಉತ್ಪನ್ನ ಸಮಾನ ಆಯಿತು. ಆದ ಕಾರಣ ಇಲ್ಲಿ ಒತ್ತಡ ಪ್ರಭಾವ ಬೀರುವುದಿಲ್ಲ. ಉಷ್ಣದ ಪ್ರಭಾವ. 2 ರೀತಿಯ ಉಷ್ಣ ರಾಸಾಯನಿಕ ಕ್ರಿಯೆ ಇದೆ. ಒಂದು ಉಷ್ಣ ಹೀರುವ ಕ್ರಿಯೆ, ಉಷ್ಣ ಪ್ರವರ್ತಕವಾಗಿರ್ತದೆ. ಅದೇ ರೀತಿಯಾಗಿ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಅಥವಾ ಉಷ್ಣ ವಿಸರ್ಜಕ ಕ್ರಿಯೆ, ಇಲ್ಲಿ ಉಷ್ಣ ಉತ್ಪನ್ನ ಆಗಿರ್ತದೆ. ಒಂದು ಉದಾಹರಣೆ, N2 + 3H2 gives 2NH3 ಪ್ಲಸ್ ಉಷ್ಣ. ಇಲ್ಲಿ ಉಷ್ಣ ಒಂದು ಉತ್ಪನ್ನ ಆಗಿದೆ. ಆದ ಕಾರಣ ಇದು ಉಷ್ಣ ವಿಸರ್ಜಕ ಕ್ರಿಯೆ ಆಗಿದೆ. ಥ್ರೆಶೋಲ್ಡ್ ಎನರ್ಜಿ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪ್ರವರ್ತಕದ ಅಣುಗಳಿಗಿರಬೇಕಾದ ಅತಿ ಕಡಿಮೆ ಪ್ರಮಾಣದ ಗತಿ ಚೈತನ್ಯವನ್ನು ಥ್ರೆಶೋಲ್ಡ್ ಎನರ್ಜಿ ಅಂತೇಳಿ ಹೇಳ್ತೇವೆ. ಅಮೋನಿಯಾ ತಯಾರಿಯಲ್ಲಿ 450 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಸ್ವೀಕರಿಸಲಾಗುತ್ತದೆ.
ಇದು ಒಂದು ಉಷ್ಣ ವಿಸರ್ಜಕ ಕ್ರಿಯೆ. ಈ ಥ್ರೆಶೋಲ್ಡ್ ಎನರ್ಜಿ ಲಭಿಸಲಿಕ್ಕೆ ಬೇಕಾಗಿ 450 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಸ್ವೀಕರಿಸಲಾಗುತ್ತದೆ. ಇನ್ನು ಅಮೋನಿಯಾ ತಯಾರಿಯಲ್ಲಿ 150ರಿಂದ 300 ಅಟ್ಮಾಸ್ಫಿಯರ್ ವರೆಗಿನ ಅಧಿಕ ಒತ್ತಡವನ್ನು ಪ್ರಯೋಗಿಸಲಾಗುತ್ತದೆ. ಅಮೋನಿಯಾ ತಯಾರಿಯಲ್ಲಿ ಸ್ಪಂಜಿನ ರೂಪದ ಕಬ್ಬಿಣ ಪ್ರೇರಕವಾಗಿ ಉಪಯೋಗಿಸಲಾಗುತ್ತದೆ. ರಾಸಾಯನಿಕ ಸಮತೋಲನ ಮತ್ತು ಪ್ರೇರಕ. ಧನ ಪ್ರೇರಕಗಳು ರಾಸಾಯನಿಕ ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ಪದಾರ್ಥಗಳು. ಇಕ್ಕಡೆಗಳಲ್ಲಿ ಜರುಗುವ ಕ್ರಿಯೆಗಳಲ್ಲಿ ಮುಂದಕ್ಕೆ ಜರುಗುವ ಮತ್ತು ಹಿಂದಕ್ಕೆ ಜರುಗುವ ಕ್ರಿಯೆಗಳಿವೆ. ಯಾವುದಾದರೂ ಒಂದು ಕ್ರಿಯೆಯ ವೇಗವನ್ನು ಮಾತ್ರ ಹೆಚ್ಚಿಸಲು ಪ್ರೇರಕಗಳಿಗೆ ಸಾಧ್ಯ ಆಗುವುದಿಲ್ಲ. ಇನ್ನು ಸಲ್ಫ್ಯೂರಿಕ್ ಆಸಿಡ್, ಅದನ್ನು ನಾವು ರಾಸಾಯನಿಕ ಪದಾರ್ಥಗಳ ರಾಜ ಎಂದು ಕರೆಯುತ್ತೇವೆ. ಸಲ್ಫರ್ ಅನ್ನು ತಯಾರಿಸುವುದು ಹೇಗೆ? ಸಲ್ಫ್ಯೂರಿಕ್ ಆಸಿಡ್ ಅನ್ನು ತಯಾರಿಸುವುದು ಹೇಗೆ? ಮೊದಲು ಸಲ್ಫರ್ ಆಕ್ಸಿಜನ್ನೊಂದಿಗೆ ಉರಿದು ಸಲ್ಫರ್ ಡೈಆಕ್ಸೈಡ್ ಆಗಿ ಬದಲಾಗುತ್ತದೆ. S+O2 SO2. ಹೀಗೆ ದೊರೆಯುವ SO2 ಅಧಿಕ ಉಷ್ಣತೆಯಲ್ಲಿ ವೆನೇಡಿಯಂ ಪೆಂಟಾಕ್ಸೈಡ್ ಎಂಬ ಪ್ರೇರಕದ ಸಾನ್ನಿಧ್ಯದಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗಗೊಳಿಸಿ ಸಲ್ಫರ್ ಟ್ರೈಆಕ್ಸೈಡ್ ಅನ್ನು ತಯಾರಿಸುತ್ತಾರೆ. 2SO2 plus O2 gives 2SO3. SO3 ಅನ್ನು ಪ್ರಬಲ ಸಲ್ಫ್ಯೂರಿಕ್ ಆಮ್ಲದಲ್ಲಿ ವಿಲೀನಗೊಳಿಸುತ್ತಾರೆ. SO3 plus H2SO4 gives H2S2O7. ಉಂಟಾದ ಉತ್ಪನ್ನವನ್ನು ಓಲಿಯಂ ಎಂದು ಕರೆಯುತ್ತಾರೆ. ಈ ರೀತಿಯಲ್ಲಿ ಲಭಿಸುವ ಓಲಿಯಂ ಅನ್ನು ನೀರಿನಲ್ಲಿ ವಿಲೀನಗೊಳಿಸಿ ಸಲ್ಫ್ಯೂರಿಕ್ ಆಸಿಡ್ ಅನ್ನು ತಯಾರಿಸುತ್ತಾರೆ. H2S2O7 plus H2O gives 2H2SO4. ಸಲ್ಫ್ಯೂರಿಕ್ ಆಸಿಡ್ ಅನ್ನು ತಯಾರಿಸುವಂತಹ ಕ್ರಿಯೆ ಸಂಪರ್ಕ ಪ್ರಕ್ರಿಯೆ. ವೆನೇಡಿಯಂ ಪೆಂಟಾಕ್ಸೈಡ್ ಅನ್ನು ಇಲ್ಲಿ ಪ್ರೇರಕವಾಗಿ ಉಪಯೋಗಿಸುತ್ತೇವೆ. 450 ಡಿಗ್ರಿ ಸೆಲ್ಸಿಯಸ್ ಅನ್ನು ಉಷ್ಣತೆಯಾಗಿ ನಾವು ತೆಗೆದುಕೊಳ್ತೇವೆ. ಸಲ್ಫ್ಯೂರಿಕ್ ಆಸಿಡ್ ಅನ್ನು ದುರ್ಬಲಗೊಳಿಸುವಾಗ ನೀರಿಗೆ ಸ್ವಲ್ಪ ಸ್ವಲ್ಪವೇ ಆಸಿಡ್ ಅನ್ನು ಸೇರಿಸಿ ಕದಡಬೇಕು. ಆಸಿಡಿಗೆ ನೀರು ಸೇರಿಸುವ ಕ್ರಿಯೆಯು ಉಷ್ಣ ವಿಸರ್ಜಕ ಕ್ರಿಯೆ ಆದುದರಿಂದ ಆಸಿಡ್ ನಮ್ಮ ದೇಹಕ್ಕೆ ಬೀಳಲು ಹಾಗೂ ಸುಟ್ಟ ಗಾಯಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಪದಾರ್ಥಗಳಲ್ಲಿ ರಾಸಾಯನಿಕವಾಗಿ ಸಂಯೋಗಗೊಂಡಿರುವ ನೀರನ್ನು ಅಥವಾ ಪದಾರ್ಥಗಳಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ನೀರಿನಲ್ಲಿರುವ ನಿಷ್ಪತ್ತಿಯಲ್ಲಿ ಹೀರಲು ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ಗೆ ಸಾಧ್ಯ ಇದೆ. ಈ ಪ್ರಕ್ರಿಯೆಯನ್ನು ನಿರ್ಜಲೀಕರಣ ಎಂದು ಕರೆಯುತ್ತಾರೆ. ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ ಒಂದು ನಿರ್ಜಲೀಕಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಕ್ಕರೆಗೆ ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ ಸೇರಿಸುವಾಗ ಕಾರ್ಬನ್ ಮಾತ್ರ ಉಳಿಯುತ್ತದೆ. ಒಂದು ಪದಾರ್ಥದೊಂದಿಗೆ ಸೇರಿಕೊಂಡಿರುವ ತೇವವನ್ನು ಹೀರಿಕೊಳ್ಳಲು ಸಾಧ್ಯವಿರುವ ಪದಾರ್ಥಗಳೇ ಶುಷ್ಕಕಾರಕಗಳು. ಆದರೆ ಅಮೋನಿಯಾ ತಯಾರಿಯಲ್ಲಿ ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಶುಷ್ಕಕಾರಕವಾಗಿ ಉಪಯೋಗಿಸುವುದಿಲ್ಲ. ಆಮ್ಲೀಯ ಗುಣ ಇರುವ ಸಲ್ಫ್ಯೂರಿಕ್ ಆಮ್ಲ ಬೇಸಿಕ್ ಗುಣ ಇರುವ ಅಮೋನಿಯಾದೊಂದಿಗೆ ವರ್ತಿಸಿ ಅಮೋನಿಯಂ ಸಲ್ಫೇಟ್ ಲವಣ ಉಂಟಾಗುವುದೇ ಇದಕ್ಕೆ ಕಾರಣ. ಸಲ್ಫೇಟಿನ ಪರೀಕ್ಷೆ. ಸಲ್ಫೇಟ್ ಬೇರಿಯಂ ಕ್ಲೋರೈಡ್ನೊಂದಿಗೆ ಸೇರುವಾಗ ಬೇರಿಯಂ ಸಲ್ಫೇಟ್ ಎಂಬಂತಹ ಅಧಕ್ಷೇಪ ಉಂಟಾಗುತ್ತದೆ. ಇದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ವಿಲೀನವಾಗುವುದಿಲ್ಲ. ವಿಲೀನ ಆಗದಿದ್ದರೆ ಅದು ಸಲ್ಫೇಟ್ ಲವಣ ಅಂತೇಳಿ ನಾವು ಪರಿಗಣಿಸ್ತೇವೆ. ಆರು, ಸಾವಯವ ಯೌಗಿಕಗಳ ನಾಮಕರಣ ಮತ್ತು ಐಸೋಮೆರಿಸಮ್. ಹೋಮೋಲೋಗಸ್ ಶ್ರೇಣಿ. ಸದಸ್ಯರನ್ನು ಒಂದು ಸಾಮಾನ್ಯ ಸೂತ್ರದಿಂದ ಪ್ರತಿನಿಧೀಕರಿಸಲು ಸಾಧ್ಯವಾಗುತ್ತದೆ. ಅವುಗಳಲ್ಲಿ ಹತ್ತಿರದ ಎರಡು ಸದಸ್ಯರ ನಡುವೆ CH2 ಗುಂಪಿನ ವ್ಯತ್ಯಾಸ ಮಾತ್ರ ಇರುತ್ತದೆ. ಸದಸ್ಯರಲ್ಲಿ ರಾಸಾಯನಿಕ ಗುಣಗಳಲ್ಲಿ ಸಾಮ್ಯತೆ ಇದೆ. ಭೌತಿಕ ಗುಣಗಳಲ್ಲಿ ಕ್ರಮಾನುಗತವಾದ ಬದಲಾವಣೆಗಳನ್ನು ಪ್ರದರ್ಶಿಸುತ್ತವೆ. ಇದು ಹೋಮೋಲೋಗಸ್ ಶ್ರೇಣಿಯ ವೈಶಿಷ್ಟ್ಯಗಳು. ಹೈಡ್ರೋಕಾರ್ಬನ್ಗಳಲ್ಲಿ 3 ವಿಧ: ಆಲ್ಕೇನುಗಳು, ಆಲ್ಕೀನುಗಳು ಮತ್ತು ಆಲ್ಕೈನುಗಳು. ಏಕಬಂಧ ಇರುವುದು ಆಲ್ಕೇನುಗಳು, ದ್ವಿಬಂಧ ಇದ್ದರೆ ಆಲ್ಕೀನುಗಳು,
ತ್ರಿಬಂಧ ಇದ್ದರೆ ಆಲ್ಕೈನುಗಳು. ಆಲ್ಕೇನುಗಳ ಸಾಮಾನ್ಯ ಸೂತ್ರ CnH2n+2. ಆಲ್ಕೀನುಗಳ ಸಾಮಾನ್ಯ ಸೂತ್ರ CnH2n. ಆಲ್ಕೈನುಗಳ ಸಾಮಾನ್ಯ ಸೂತ್ರ CnH2n-2. ಹೈಡ್ರೋಕಾರ್ಬನ್ಗಳ ನಾಮಕರಣ ವಿಧಾನ. ಪರಿಗಣಿಸಬೇಕಾದ್ದು ಕಾರ್ಬನ್ ಪರಮಾಣುಗಳ ಸಂಖ್ಯೆ, ಕಾರ್ಬನ್ ಪರಮಾಣುಗಳ ನಡುವಿನ ರಾಸಾಯನಿಕ ಬಂಧದ ಸ್ವಭಾವ. ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುವ ಸಂಖ್ಯೆಯ ಆಧಾರದಲ್ಲಿ ಪದಮೂಲಗಳನ್ನು ಹೆಸರಿಸಲಾಗಿದೆ. ಕಾರ್ಬನ್ 1 ಇದ್ದರೆ ಮೀತ್, ಕಾರ್ಬನ್ 2 ಇದ್ದರೆ ಈತ್, ಕಾರ್ಬನ್ 3 ಪ್ರೋಪ್, ಕಾರ್ಬನ್ 4 ಬ್ಯೂಟ್, ಕಾರ್ಬನ್ 5 ಪೆಂಟ್, ಕಾರ್ಬನ್ 6 ಹೆಕ್ಸ್, ಕಾರ್ಬನ್ 7 ಹೆಪ್ಟ್, ಕಾರ್ಬನ್ 8 ಆಕ್ಟ್, ಕಾರ್ಬನ್ 9 ನಾನ್, ಕಾರ್ಬನ್ 10 ಡೆಕ್. ಶಾಖೆಗಳಿಲ್ಲದ ಆಲ್ಕೇನುಗಳ ನಾಮಕರಣ. ಆಲ್ಕೇನುಗಳಿಗೆ ಹೆಸರನ್ನು ನೀಡುವಾಗ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುವ ಪದಮೂಲದೊಂದಿಗೆ ಏನ್ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಉದಾಹರಣೆಗೆ ಮೀತ್ ಪ್ಲಸ್ ಏನ್ ಮೀಥೇನ್, ಈತ್ ಪ್ಲಸ್ ಏನ್ ಈಥೇನ್. ಪದಮೂಲ ಪ್ಲಸ್ ಏನ್ ಆಲ್ಕೇನ್. ಇನ್ನು ಶಾಖೆಗಳಿರುವ ಹೈಡ್ರೋಕಾರ್ಬನ್ಗಳ ನಾಮಕರಣ ಮಾಡುವಾಗ ಶಾಖೆಯ ಸ್ಥಾನ ಸಂಖ್ಯೆ ಪ್ಲಸ್ ಹೈಫನ್ ಪ್ಲಸ್ ರ್ಯಾಡಿಕಲ್ನ ಹೆಸರು ಪ್ಲಸ್ ಪದಮೂಲ ಪ್ಲಸ್ ಪ್ರತ್ಯಯ. IUPAC ಹೆಸರು ಬರೆಯುವಾಗ ಅಂಕೆಗಳನ್ನು ಮತ್ತು ಅಕ್ಷರಗಳನ್ನು ಹೈಫನ್ನ ಮೂಲಕ ಬೇರ್ಪಡಿಸಲಾಗುವುದು. ಒಂದಕ್ಕಿಂತ ಹೆಚ್ಚು ಶಾಖೆಗಳಿರುವ ಹೈಡ್ರೋಕಾರ್ಬನ್ಗಳ ನಾಮಕರಣ. ಒಂದು ಕಾರ್ಬನ್ ಸಂಕಲೆಯಲ್ಲಿ ಒಂದೇ ಶಾಖೆಯು ಒಂದಕ್ಕಿಂತ ಹೆಚ್ಚು ಸಲ ಬಂದಾಗ ಶಾಖೆಗಳ ಸಂಖ್ಯೆಯನ್ನು ಸೂಚಿಸಲು ಡೈ, ಟ್ರೈ, ಟೆಟ್ರಾ ಮುಂತಾದ ಪ್ರತ್ಯಯಗಳನ್ನು ಶಾಖೆಯ ಹೆಸರಿನ ಮೊದಲು ಸೇರಿಸಬೇಕು. ಒಂದು ಕಾರ್ಬನ್ ಪರಮಾಣುವಿನಲ್ಲಿ ಒಂದೇ ರೀತಿಯ 2 ಶಾಖೆಗಳು ಇದ್ದಾಗ ಸ್ಥಾನ ಸಂಖ್ಯೆಯನ್ನು 2 ಸಲ ಬರೆಯಬೇಕು. ಆಲ್ಕೀನುಗಳ ನಾಮಕರಣ. ಆಲ್ಕೀನುಗಳ IUPAC ನಾಮಕರಣದಲ್ಲಿ ಪ್ರತ್ಯಯವಾಗಿ ಏನ್ ಬದಲಿಸಿ ಈನ್ ಸೇರಿಸುವರು. ಆಲ್ಕ್ ಪ್ಲಸ್ ಈನ್ ಆಲ್ಕೀನ್. ಪದಮೂಲ ಪ್ಲಸ್ ದ್ವಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ. IUPAC ಹೆಸರಿನಲ್ಲಿ ಪ್ರತ್ಯಯವಾಗಿ ಐನ್ ಸೇರಿಸಬೇಕು. ಆಲ್ಕ್ ಪ್ಲಸ್ ಐನ್ ಆಲ್ಕೈನ್. ಪದಮೂಲ ಪ್ಲಸ್ ತ್ರಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ. ಉಂಗುರಾಕೃತಿಯ ಯೌಗಿಕಗಳು. ಒಂದು ಆಲಿಸೈಕ್ಲಿಕ್ ಯೌಗಿಕ, ಇನ್ನೊಂದು ಅರೋಮ್ಯಾಟಿಕ್ ಯೌಗಿಕ. ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೀನ್, ಸೈಕ್ಲೋಬ್ಯೂಟೇನ್, ಬೆನ್ಸಿನ್. ಕೆಲವು ಪರಮಾಣುಗಳ ಅಥವಾ ಪರಮಾಣು ಗುಂಪುಗಳ ಇರುವಿಕೆಯು ಸಾವಯವ ಯೌಗಿಕಗಳಿಗೆ ಕೆಲವು ಪ್ರತ್ಯೇಕ ರಾಸಾಯನಿಕ ಸ್ವಭಾವವನ್ನು ಒದಗಿಸುತ್ತದೆ. ಇವುಗಳನ್ನು ಕಾರ್ಯವಿಧಾನ ಗುಂಪುಗಳು ಎನ್ನುವರು. OH ಕಾರ್ಯವಿಧಾನ ಗುಂಪಾಗಿರುವ ಯೌಗಿಕಗಳನ್ನು ಸಾಮಾನ್ಯವಾಗಿ ಆಲ್ಕೋಹಾಲುಗಳೆಂದು ಕರೆಯುವರು. ಆಲ್ಕೋಹಾಲುಗಳನ್ನು ಹೆಸರಿಸುವಾಗ ಕಾರ್ಬನ್ ಪರಮಾಣುಗಳ ಸಂಖ್ಯೆಗೆ ಅನುಗುಣವಾದ ಆಲ್ಕೇನಿನ ಹೆಸರಿನಲ್ಲಿರುವ ಈಗೆ ಬದಲಾಗಿ ಓಲ್ ಎಂಬ ಪ್ರತ್ಯಯವನ್ನು ಸೇರಿಸಲಾಗುವುದು. ಆಲ್ಕೇನ್ ಪ್ಲಸ್ ಓಲ್ ಆಲ್ಕೆನಾಲ್, ಮೆಥೇನ್ ಪ್ಲಸ್ ಓಲ್ ಮೆಥೆನಾಲ್, ಇಥೆನಾಲ್. ಎರಡನೇದು ಕಾರ್ಬಾಕ್ಸಿಲಿಕ್ ಗುಂಪು ಅಥವಾ COOH. COOH ಕಾರ್ಯವಿಧಾನ ಗುಂಪಾಗಿರುವ ಯೌಗಿಕಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಗಳು ಎಂದು ತಿಳಿಯಲ್ಪಡುವುದು. ಇವುಗಳ IUPAC ಹೆಸರು ಬರೆಯುವಾಗ ಪ್ರಧಾನ ಸಂಕಲೆಯ ಹೆಸರಿನೊಂದಿಗೆ ಓಯಿಕ್ ಆಸಿಡ್ ಎಂಬ ಪ್ರತ್ಯಯವನ್ನು ಸೇರಿಸಲಾಗುವುದು. ಆಲ್ಕೇನ್ ಪ್ಲಸ್ ಓಯಿಕ್ ಆಸಿಡ್ ಆಲ್ಕೆನಾಯಿಕ್ ಆಸಿಡ್. ಕಾರ್ಬನ್ ಅನ್ನು ಒಳಗೊಂಡಿರುವ ಕಾರ್ಯವಿಧಾನ ಗುಂಪುಗಳಲ್ಲಿ ಕಾರ್ಯವಿಧಾನ ಗುಂಪಿನ ಕಾರ್ಬನ್ ಪರಮಾಣುವನ್ನು ಪ್ರಧಾನ ಸಂಕಲೆಯ ಭಾಗವಾಗಿ ಪರಿಗಣಿಸಬೇಕು. ಹ್ಯಾಲೋ ಗುಂಪು. ಫ್ಲೋರೋ, ಕ್ಲೋರೋ, ಬ್ರೋಮೋ, ಅಯೋಡೋ ಇತ್ಯಾದಿ ಕಾರ್ಯವಿಧಾನ ಗುಂಪುಗಳಿರುವ ಸಾವಯವ ಯೌಗಿಕಗಳಿವೆ.
ಇವುಗಳನ್ನು ಹ್ಯಾಲೋ ಗುಂಪುಗಳೆಂದು ಕರೆಯುವರು. ಇವುಗಳ IUPAC ನಾಮಕರಣ ರೀತಿ: ಹ್ಯಾಲೋ ಗುಂಪಿನ ಸ್ಥಾನ ಪ್ಲಸ್ ಹೈಫನ್ ಪ್ಲಸ್ ಹ್ಯಾಲೋ ಗುಂಪಿನ ಹೆಸರು ಪ್ಲಸ್ ಆಲ್ಕೇನಿನ ಹೆಸರು. ಆಲ್ಕಾಕ್ಸಿ ಗುಂಪು. ಆಲ್ಕಾಕ್ಸಿ ಗುಂಪನ್ನು ಒಳಗೊಂಡಿರುವ ಯೌಗಿಕಗಳು ಈಥರ್ಗಳು. CH3 CH2O CH2 CH3 ಈಥಾಕ್ಸಿ ಈಥೇನ್. CH3O CH2 CH3 ಮೀಥಾಕ್ಸಿ ಈಥೇನ್. ಅಂದರೆ ಈಥರ್ಗಳನ್ನು ಆಲ್ಕಾಕ್ಸಿ ಆಲ್ಕೇನ್ ಎಂದು ಹೆಸರಿಸಬೇಕಾಗುತ್ತದೆ. O ಗುಂಪಿನ ಎರಡೂ ಬದಿಗಳಲ್ಲಿ ಇರುವ ಆಲ್ಕೇನ್ ರ್ಯಾಡಿಕಲ್ಗಳಲ್ಲಿ ಉದ್ದ ಹೆಚ್ಚಿರುವುದನ್ನು ಆಲ್ಕೇನ್ ಆಗಿಯೂ ಉದ್ದ ಕಡಿಮೆ ಇರುವುದನ್ನು ಆಲ್ಕಾಕ್ಸಿ ಗುಂಪಾಗಿಯೂ ಪರಿಗಣಿಸಲಾಗಿದೆ. ಐಸೋಮೆರಿಸಮ್. ಐಸೋಮರ್ಗಳು ಒಂದೇ ಅಣುಸೂತ್ರವಿರುವ ವಿಭಿನ್ನ ಯೌಗಿಕಗಳಾಗಿವೆ. ಇವುಗಳ ರಚನಾ ಸೂತ್ರಗಳು ವಿಭಿನ್ನವಾಗಿವೆ. ಈ ವಿದ್ಯಮಾನವನ್ನು ಐಸೋಮೆರಿಸಮ್ ಎನ್ನುವರು. CH3 CH2 CH2 CH3 ಇಲ್ಲಿ ಅಣುಸೂತ್ರ ಎರಡರದ್ದು ಕೂಡ C4H10, ಆದರೆ ರಚನಾ ಸೂತ್ರ ವಿಭಿನ್ನವಾಗಿದೆ. ಈ ವಿದ್ಯಮಾನವನ್ನು ನಾವು ಐಸೋಮೆರಿಸಮ್ ಅಂತ ಹೇಳ್ತೇವೆ. ಐಸೋಮರ್ನಲ್ಲಿ ಮೊದಲನೆಯದ್ದು ಚೈನ್ ಐಸೋಮರ್. ಒಂದೇ ಅಣುಸೂತ್ರವಿರುವ ಆದರೆ ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ವ್ಯತ್ಯಾಸವಿರುವ ಯೌಗಿಕಗಳು ಚೈನ್ ಐಸೋಮರ್ಗಳಾಗಿವೆ. ಉದಾಹರಣೆಗೆ ಇಲ್ಲಿ ಅಣುಸೂತ್ರ C4H10, ಎರಡರದ್ದು ಕೂಡ ಅಣುಸೂತ್ರ ಒಂದೇ, ಆದರೆ ಒಂದನೆಯದರಲ್ಲಿ ನೇರ ಸಂಕಲೆಯಲ್ಲಿ 4 ಕಾರ್ಬನ್ ಇದೆ, ಎರಡನೆಯದರಲ್ಲಿ ಚೈನ್ನಲ್ಲಿ ವ್ಯತ್ಯಾಸ ಇದೆ. ನೇರ ಸಂಕಲೆಯಲ್ಲಿ 3 ಕಾರ್ಬನ್ ಮತ್ತೆ ಒಂದು ಶಾಖೆ. ಈ ರೀತಿ ಐಸೋಮರ್ಗಳನ್ನು ಚೈನ್ ಐಸೋಮರ್ಗಳು ಎನ್ನುವರು. ಎರಡನೆಯದು ಕಾರ್ಯವಿಧಾನ ಗುಂಪು ಐಸೋಮರ್. ಯೌಗಿಕಗಳ ಅಣುಸೂತ್ರ ಒಂದೇ ಆಗಿದ್ದರೂ ಅವುಗಳ ಕಾರ್ಯವಿಧಾನ ಗುಂಪು ವಿಭಿನ್ನವಾಗಿದ್ದರೆ ಅವುಗಳನ್ನು ಕಾರ್ಯವಿಧಾನ ಗುಂಪು ಐಸೋಮರ್ಗಳು ಎನ್ನುವರು. ಉದಾಹರಣೆ ಇಲ್ಲಿ ಅಣುಸೂತ್ರ C2H6O, 2 ಕಾರ್ಯವಿಧಾನ ಗುಂಪು ಇರುವಂತಹ ಐಸೋಮರ್ ಅನ್ನು ಕೊಟ್ಟಿದ್ದಾರೆ. ಅಣುಸೂತ್ರ ಎರಡರದ್ದು ಒಂದೇ, ಆದರೆ ಒಂದನೆಯದ್ದು ಆಲ್ಕೋಹಾಲ್, ಎರಡನೆಯದ್ದು ಈಥರ್ನ ಗುಂಪು. ಇಂತಹ ಐಸೋಮರ್ಗಳನ್ನು ನಾವು ಕಾರ್ಯವಿಧಾನ ಗುಂಪು ಐಸೋಮರ್ಗಳು ಅಂತೇಳಿ ಹೇಳ್ತೇವೆ. ಪೊಸಿಷನ್ ಐಸೋಮರ್, ಮೂರನೇ ಐಸೋಮರ್. ಒಂದೇ ಅಣುಸೂತ್ರ ಹಾಗೂ ಒಂದೇ ಕಾರ್ಯವಿಧಾನ ಗುಂಪನ್ನು ಹೊಂದಿರುವ ಎರಡು ಯೌಗಿಕಗಳಲ್ಲಿ ಕಾರ್ಯವಿಧಾನ ಗುಂಪಿನ ಸ್ಥಾನ ವಿಭಿನ್ನವಾಗಿದ್ದರೆ ಅವುಗಳು ಪೊಸಿಷನ್ ಐಸೋಮರ್ಗಳಾಗಿವೆ. ಅಣುಸೂತ್ರ C3H8O, 2 ಐಸೋಮರ್ಗಳು, 2 ಕೂಡ ಆಲ್ಕೋಹಾಲ್ಗಳಾಗಿವೆ. ಒಂದನೆಯದರಲ್ಲಿ 1ನೇ ಕಾರ್ಬನಿಗೆ OH ಗುಂಪು ಇದ್ದರೆ ಎರಡನೆಯದರಲ್ಲಿ 2ನೇ ಕಾರ್ಬನಿಗೆ OH ಗುಂಪು ಇದೆ. ಪೊಸಿಷನ್ನಲ್ಲಿ ವ್ಯತ್ಯಾಸ ಆದ ಕಾರಣ ಇವುಗಳನ್ನು ಪೊಸಿಷನ್ ಐಸೋಮರ್ಗಳು ಅಂತೇಳಿ ಹೇಳ್ತೇವೆ. 7 ಸಾವಯವ ಯೌಗಿಕಗಳ ರಾಸಾಯನಿಕ ಕ್ರಿಯೆಗಳು. ಆದೇಶಿಸುವ ರಾಸಾಯನಿಕ ಕ್ರಿಯೆ. ಒಂದು ಯೌಗಿಕದ ಒಂದು ಪರಮಾಣುವಿಗೆ ಬದಲಾಗಿ ಆ ಸ್ಥಾನಕ್ಕೆ ಇನ್ನೊಂದು ಮೂಲವಸ್ತುವಿನ ಪರಮಾಣು ಅಥವಾ ಪರಮಾಣುಗಳ ಗುಂಪು ಬಂದು ಸೇರುವ ರಾಸಾಯನಿಕ ಕ್ರಿಯೆಗಳು ಆದೇಶಿಸುವ ರಾಸಾಯನಿಕ ಕ್ರಿಯೆಗಳಾಗಿವೆ. ಉದಾಹರಣೆಗೆ ಮೀಥೇನ್ಗೆ ಕ್ಲೋರಿನ್ ಬಂದು ಸೇರುತ್ತದೆ. ಇಲ್ಲಿರುವಂಥ ಒಂದು ಹೈಡ್ರೋಜನ್ ಅನ್ನು ಇಲ್ಲಿಂದ ಆದೇಶಿಸಿ ಆ ಜಾಗದಲ್ಲಿ ಕ್ಲೋರಿನ್ ಬಂದು ಕೂತುಕೊಳ್ಳುತ್ತದೆ. ಕ್ಲೋರೋಮಿಥೇನ್ ಮತ್ತು HCl ಉತ್ಪನ್ನ. ಸಂಕಲನ ರಾಸಾಯನಿಕ ಕ್ರಿಯೆಗಳು. ದ್ವಿಬಂಧ ಅಥವಾ ತ್ರಿಬಂಧವಿರುವ ಅಸಂತೃಪ್ತ ಸಾವಯವ ಯೌಗಿಕಗಳು ಇತರ ಕೆಲವು ಅಣುಗಳೊಂದಿಗೆ ಸೇರಿ ಸಂತೃಪ್ತ ಯೌಗಿಕಗಳಾಗಿ ಬದಲಾಗುವ ಕ್ರಿಯೆಗಳು ಸಂಕಲನ ರಾಸಾಯನಿಕ ಕ್ರಿಯೆಗಳಾಗಿವೆ. ಉದಾಹರಣೆ, ತ್ರಿಬಂಧ ಇರುವಂತಹ ಈಥೈನ್ನೊಂದಿಗೆ ಹೈಡ್ರೋಜನ್ ಸೇರಿ ಈಥೀನ್ ಆಗ್ತದೆ. ಅದೇ ರೀತಿ ಈಥೀನ್ನೊಂದಿಗೆ ಹೈಡ್ರೋಜನ್ ಮತ್ತೊಮ್ಮೆ ಸಂಕಲನ ಕ್ರಿಯೆಗೆ ಒಳಗಾಗಿ ಈಥೇನ್ ಉಂಟಾಗುತ್ತದೆ. ಇವುಗಳು ಸಂಕಲನ ರಾಸಾಯನಿಕ ಕ್ರಿಯೆಗಳು. ಸಂಕಲನ ರಾಸಾಯನಿಕ ಕ್ರಿಯೆಗಳು ನಡೆಯುವುದು ದ್ವಿಬಂಧ ತ್ರಿಬಂಧ ಇರುವಂತಹ ಅಸಂತೃಪ್ತ ಸಾವಯವ ಯೌಗಿಕಗಳಲ್ಲಿ. ಪಾಲಿಮರೈಸೇಷನ್.
ಅನುಕೂಲ ಪರಿಸ್ಥಿತಿಗಳಲ್ಲಿ ಹಲವಾರು ಸರಳ ಅಣುಗಳು ಒಟ್ಟು ಸೇರಿ ಸಂಕೀರ್ಣ ಅಣುಗಳು ಉಂಟಾಗುವ ಕ್ರಿಯೆ ಪಾಲಿಮರೈಸೇಷನ್. ಈ ರೀತಿಯಲ್ಲಿ ಉಂಟಾಗುವ ಅಣುಗಳನ್ನು ಪಾಲಿಮರ್ಗಳು ಎನ್ನುವರು. ಉದಾಹರಣೆ, ವಿನೈಲ್ ಕ್ಲೋರೈಡ್ ತುಂಬ ಒಟ್ಟು ಸೇರಿ ಪಾಲಿವಿನೈಲ್ ಕ್ಲೋರೈಡ್ ಉಂಟಾಗ್ತದೆ. ಉರಿಯುವಿಕೆ. ಹೈಡ್ರೋಕಾರ್ಬನ್ಗಳು ಉರಿಯುವಾಗ ಅವುಗಳು ವಾಯುವಿನಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ CO2 ಮತ್ತು H2Oಗಳೊಂದಿಗೆ ಉಷ್ಣ ಮತ್ತು ಬೆಳಕನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನು ಉರಿಯುವಿಕೆ ಎಂದು ಕರೆಯುತ್ತಾರೆ. CH4 + 2O2 gives CO2 + 2H2O + ಉಷ್ಣ. ಉಷ್ಣದಿಂದ ವಿಭಜನೆ. ಆಣ್ವಿಕ ದ್ರವ್ಯರಾಶಿ ಹೆಚ್ಚು ಇರುವ ಕೆಲವು ಹೈಡ್ರೋಕಾರ್ಬನ್ಗಳನ್ನು ವಾಯುವಿನ ಸಾನ್ನಿಧ್ಯ ಇಲ್ಲದೆ ಬಿಸಿ ಮಾಡಿದಾಗ ಅವುಗಳು ವಿಭಜನೆ ಹೊಂದಿ ಆಣ್ವಿಕ ದ್ರವ್ಯರಾಶಿ ಕಡಿಮೆ ಇರುವ ಹೈಡ್ರೋಕಾರ್ಬನ್ಗಳಾಗಿ ಬದಲಾಗುತ್ತದೆ. ಈ ಕ್ರಿಯೆಯನ್ನು ಉಷ್ಣದಿಂದ ವಿಭಜನೆ ಎನ್ನುವರು. ಪ್ರೊಪೇನ್ ಈಥೀನ್ ಮತ್ತು ಮೀಥೇನ್ ಆಗಿ ವಿಭಜನೆ ಹೊಂದುತ್ತದೆ. ಆಲ್ಕೋಹಾಲ್ OH ಕಾರ್ಯವಿಧಾನ ಗುಂಪು ಇರುವುದೆಲ್ಲ ಆಲ್ಕೋಹಾಲ್ಗಳಾಗಿವೆ. ಒಂದು ಕಾರ್ಬನ್ ಇರುವುದು ಮೆಥೆನಾಲ್, ಇದನ್ನು ನಾವು ವುಡ್ ಸ್ಪಿರಿಟ್ ಅಂತ ಹೇಳ್ತೇವೆ. ಎಥೆನಾಲ್ 2 ಕಾರ್ಬನ್ ಇರುವುದನ್ನು ಎಥೆನಾಲ್, ಇದನ್ನು ಗ್ರೇಪ್ ಸ್ಪಿರಿಟ್ ಅಂತೇಳಿ ಕರಿತೇವೆ. OH ಕಾರ್ಯವಿಧಾನ ಗುಂಪನ್ನು ಒಳಗೊಂಡಿರೋ ಸಾವಯವ ಯೌಗಿಕಗಳು ಆಲ್ಕೋಹಾಲ್ಗಳು ಆಗಿವೆ. ಇನ್ನು ಮೆಥೆನಾಲ್ ಅನ್ನು ಹೇಗೆ ತಯಾರಿಸುವರು? ಕಾರ್ಬನ್ ಮೊನಾಕ್ಸೈಡ್ ಅನ್ನು ಪ್ರೇರಕದ ಸಾನ್ನಿಧ್ಯದಲ್ಲಿ ಹೈಡ್ರೋಜನ್ನೊಂದಿಗೆ ವರ್ತಿಸುವಂತೆ ಮಾಡಿ ಮೆಥೆನಾಲ್ ಅನ್ನು ತಯಾರಿಸುವರು. ಎಥೆನಾಲ್ನ ತಯಾರಿ. ಸಕ್ಕರೆಯ ತಯಾರಿಯಲ್ಲಿ ಸಕ್ಕರೆ ಹರಳುಗಳನ್ನು ಶೇಖರಿಸಿದ ಬಳಿಕ ಬಾಕಿ ಉಳಿಯುವ ಸಕ್ಕರೆಯನ್ನು ಒಳಗೊಂಡ ಮಾತೃ ದ್ರಾವಕವನ್ನು ದುರ್ಬಲಗೊಳಿಸಿ ಈಸ್ಟ್ ಸೇರಿಸಿ ಹುಳಿ ಬರಿಸಿ ಎಥೆನಾಲ್ ಅನ್ನು ತಯಾರಿಸುವರು. ಸುಕ್ರೋಸ್ ನೀರು ಇನ್ವರ್ಟೇಸ್ ಎಂಬ ಎನ್ಸೈಮ್ ಅಥವಾ ಕಿಣ್ವದ ಸಾನ್ನಿಧ್ಯದಲ್ಲಿ ಗ್ಲುಕೋಸ್ ಫ್ರಕ್ಟೋಸ್ ಆಗಿ ವಿಭಜನೆ ಆಗ್ತದೆ. ಈ ಗ್ಲುಕೋಸ್ ಅಥವಾ ಫ್ರಕ್ಟೋಸ್ ಝೈಮೇಸ್ ಎಂಬ ಎನ್ಸೈಮ್ನ ಸಾನ್ನಿಧ್ಯದಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಉತ್ಪನ್ನಗಳು ಉಂಟಾಗ್ತದೆ. ಎಥೆನಾಲ್ನೊಂದಿಗೆ ಬಿಡುಗಡೆಯಾಗುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. 8 ರಿಂದ 10% ಎಥೆನಾಲ್ ಅನ್ನು ವಾಶ್ ಅಂತೇಳಿ ಹೇಳ್ತೇವೆ. ವಾಶ್ ಅನ್ನು ಭಿನ್ನ ಬಟ್ಟಿ ಇಳಿಸುವಿಕೆ ಒಳಪಡಿಸಿ 95.6% ಪ್ರಬಲತೆಯ ರೆಕ್ಟಿಫೈಡ್ ಸ್ಪಿರಿಟ್ ಅನ್ನು ತಯಾರಿಸ್ತಾರೆ. ಈ ರೆಕ್ಟಿಫೈಡ್ ಸ್ಪಿರಿಟ್ ಅನ್ನು ಕುಡಿದು ದುರುಪಯೋಗಪಡಿಸುವುದಕ್ಕೆ ಬೇಕಾಗಿ ಅದಕ್ಕೆ ಕೆಲವು ವಿಷ ಪದಾರ್ಥಗಳನ್ನು ಸೇರಿಸ್ತಾರೆ. ವಿಷ ಪದಾರ್ಥಗಳನ್ನು ಸೇರಿಸಿದ ಎಥೆನಾಲ್ ಅನ್ನು ನಾವು ಡಿನೇಚರ್ಡ್ ಸ್ಪಿರಿಟ್ ಅಂತೇಳಿ ಹೇಳ್ತೇವೆ. ವಿಷ ಪದಾರ್ಥವಾಗಿ ಮೆಥೆನಾಲ್ ಸೇರಿಸಿದರೆ ಅದು ಮೆಥಿಲೇಟೆಡ್ ಸ್ಪಿರಿಟ್ ಅಂತ ಕರೆಯಲ್ಪಡ್ತದೆ. 99.5% ಎಥೆನಾಲ್ ಅನ್ನು ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತೇಳಿ ಕರೀತೇವೆ. ಅಬ್ಸಲ್ಯೂಟ್ ಆಲ್ಕೋಹಾಲ್ ಮತ್ತು ಪೆಟ್ರೋಲ್ಗಳ ಮಿಶ್ರಣವನ್ನು ಪವರ್ ಆಲ್ಕೋಹಾಲ್ ಅಂತೇಳಿ ನಾವು ಕರೀತೇವೆ. ಕಾರ್ಬಾಕ್ಸಿಲಿಕ್ ಆಸಿಡ್ಗಳು. COOH ಒಳಗೊಂಡ ಯೌಗಿಕಗಳು ಕಾರ್ಬಾಕ್ಸಿಲಿಕ್ ಆಸಿಡ್ಗಳಾಗಿವೆ. ಹೆಚ್ಚಿನ ಹಣ್ಣುಗಳಲ್ಲಿ ಸಾವಯವ ಆಸಿಡ್ಗಳು ಒಳಗೊಂಡಿರುತ್ತದೆ. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಹೆಚ್ಚಿರುವ ಸಾವಯವ ಆಸಿಡ್ಗಳನ್ನು ಫ್ಯಾಟಿ ಆಸಿಡ್ಗಳಂತೇಳಿ ಹೇಳ್ತೇವೆ. ಸುಮಾರು 5 ರಿಂದ 8% ಪ್ರಬಲತೆ ಇರುವ ಎಥೆನಾಯಿಕ್ ಆಸಿಡ್ ಅಂದರೆ ಅಸೆಟಿಕ್ ಆಸಿಡ್ ಅನ್ನು ವಿನೇಗರ್ ಅಂತ ಹೇಳ್ತೇವೆ. ಎಥೆನಾಲ್ ಅನ್ನು ವಾಯುವಿನ ಸಾನ್ನಿಧ್ಯದಲ್ಲಿ ಅಸೆಟೋಬ್ಯಾಕ್ಟರ್ ಎಂಬ ಬ್ಯಾಕ್ಟೀರಿಯಾವನ್ನು ಉಪಯೋಗಿಸಿ ಫರ್ಮೆಂಟೇಷನ್ಗೆ ಒಳಪಡಿಸಿ ವಿನೇಗರ್ ಅನ್ನು ತಯಾರಿಸುವರು. ಎಥೆನಾಯಿಕ್ ಆಸಿಡ್ನ ಕೈಗಾರಿಕಾ ಮಟ್ಟದ ತಯಾರಿ. ಮೆಥೆನಾಲ್ ಅನ್ನು ಒಂದು ಪ್ರೇರಕದ ಸಾನ್ನಿಧ್ಯದಲ್ಲಿ ಕಾರ್ಬನ್ ಮೊನಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿ ಎಥೆನಾಯಿಕ್ ಆಸಿಡ್ ಅನ್ನು ಕೈಗಾರಿಕಾ ಮಟ್ಟದಲ್ಲಿ ತಯಾರಿಸುವರು. ಮೆಥೆನಾಲ್ ಪ್ಲಸ್ CO ಪ್ರೇರಕ ಸಾನ್ನಿಧ್ಯದಲ್ಲಿ ಎಥೆನಾಯಿಕ್ ಆಸಿಡ್. 1 ಕಾರ್ಬನ್ ಇದ್ರೆ ಮಿಥೆನಾಯಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಸಿಡ್. 2 ಕಾರ್ಬನ್ ಇದ್ರೆ ಎಥೆನಾಯಿಕ್ ಆಸಿಡ್ ಅಥವಾ ಅಸೆಟಿಕ್ ಆಸಿಡ್. 3 ಕಾರ್ಬನ್ ಇದ್ರೆ ಪ್ರೊಪೆನಾಯಿಕ್ ಆಸಿಡ್ ಅಥವಾ ಪ್ರೊಪಿಯೋನಿಕ್ ಆಸಿಡ್. ಎಸ್ಟರ್ಗಳು. ಆಲ್ಕೋಹಾಲ್ಗಳು ಮತ್ತು ಸಾವಯವ ಆಸಿಡ್ಗಳು ಪರಸ್ಪರ ವರ್ತಿಸಿದಾಗ ಎಸ್ಟರ್ಗಳು ಉಂಟಾಗ್ತದೆ. ಈ ಕ್ರಿಯೆಯನ್ನು ಎಸ್ಟರಿಫಿಕೇಶನ್ ಎನ್ನುವರು. ಎಸ್ಟರುಗಳಿಗೆ
ಹಣ್ಣುಗಳ ಮತ್ತು ಹೂಗಳ ವಾಸನೆ ಇರ್ತದೆ. ಎಥೆನೈಕ್ ಆಸಿಡ್ ಎಥೆನಾಲ್ನೊಂದಿಗೆ ಸೇರಿ ಈಥೈಲ್ ಎಥೆನಾಯ್ಟ್ ಮತ್ತು ನೀರು ಉಂಟಾಗ್ತದೆ.